ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಅಸಮರ್ಪಕವಾದಂಥ ಒಂದು ಹೆದ್ದಾರಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಿಮಗೂ ಕೂಡ ಗೊತ್ತಿದೆ, ಪಡುಬಿದ್ರಿಯಿಂದ ಸಾಸ್ತಾನದವರೆಗೆ ನೋಡ್ತಾ ಹೋದರೆ ಸರ್ವಿಸ್ ರಸ್ತೆ ಒಂದು ಅಸಮರ್ಪಕವಾದಂಥ ಒಂದು ಕಾಮಗಾರಿ ನಡೆದಿದೆ. ಇನ್ನು ಅದೇ ರೀತಿಯಲ್ಲಿ ಅಲ್ಲಿನ ಒಂದು ರಸ್ತೆಗಳಲ್ಲೂ ಸಹ ಕಾಮಗಾರಿಗಳು ಅಪೂರ್ಣವಾಗಿ ನಡೀತಾ ಇರ್ತಕ್ಕಂಥದ್ದು, ವಿಳಂಬವಾಗಿ ನಡೀತಾ ಇರ್ತಕ್ಕಂಥದ್ದೆಲ್ಲ ಎಲ್ಲವನ್ನು ನೋಡ್ತಾ ಹೋದರೆ ಮುಂದೆ ಬರುವಂಥ ಒಂದು ಮಳೆಗಾಲದಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಇನ್ನು ಅಲ್ಲಿ ಅಸಮರ್ಪಕವಾದಂಥ ಒಂದು ಕಾಮಗಾರಿ ಒಂದೆಡೆ ಆದರೆ ಅಲ್ಲಿ ತೆಗೆದುಕೊಳ್ಳುವಂಥ ಒಂದು ಟೋಲ್ ಗೇಟ್ನ ವಿಚಾರವಾಗಿ ಕೂಡ ಸಾಕಷ್ಟು ಪ್ರತಿಭಟನೆಗಳೆಲ್ಲವೂ ಕೂಡ ಆಗಿತ್ತು. ಆದರೂ ಪ್ರತಿಭಟನೆಗಳೆಲ್ಲವೂ ಆದರೂ ಕೂಡ ನವಯುಗ ಕಂಪನಿ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಬೇಸರ ಉಡುಪಿ ಜಿಲ್ಲೆಯ ಜನರಿಗಿದೆ. ಇನ್ನು ಇತ್ತ ಕಡೆ ನೋಡ್ತಾ ಹೋದರೆ ಕೇಂದ್ರ ಸರ್ಕಾರದ ಇಬ್ಬಗೆಯ ನೀತಿ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಚಳವಳಿಗಳಲ್ಲಾಯಿತು, ಹೋರಾಟಗಳಲ್ಲಾಯಿತು. ಆದರೆ ಇಲ್ಲಿ ಕಾನೂನಾತ್ಮಕವಾಗಿ ಕೂಡ ಏನೆಲ್ಲ ಒಂದು ತೊಡಕುಗಳಿದೆ ಈ ಒಂದು ನವಯುಗ ಕಂಪನಿಯ ನಡುವೆ ಮತ್ತು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ನಡುವೆ ಯಾವ ರೀತಿಯಾದಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳೆಲ್ಲ ಆಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ಇನ್ನು ಮುಂದೆ ಬರುವಂಥ ಒಂದು ಮಳೆಗಾಲದ ದಿನದಲ್ಲಾದರೂ ಕೂಡ ನವಯುಗ ಕಂಪನಿ ಎಚ್ಚೆತ್ತುಕೊಂಡು ಆ ಒಂದು ಅಪೂರ್ಣವಾಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನಾದರೂ ಕೂಡ ಸರಿ ಮಾಡ್ತಾರೇನೋ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಜನರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನು ಪಡುಬಿದ್ರಿಯಲ್ಲಿ ಒಂದು ಸೇತುವೆ ವಿಚಾರವಾಗಿ ಕೂಡ ಮಾತಾಡಬೇಕಾಗುತ್ತೆ. ಇದೇ ಹಿಂದಿನ ವರ್ಷ ಒಂದು ಬಾಲಕಿಯ ಸೇತುವೆ ಅಪೂರ್ಣವಾದಂಥ ಒಂದು ಕಾಮಗಾರಿಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಆದರೆ ಮುಂದಿನ ಒಂದು ಹಂತದಲ್ಲಿ ಆ ರೀತಿಯಾದಂಥ ಒಂದು ಸಾವನ್ನ ಕಾಣಬಾರದು ಅಂತಕ್ಕಂಥದ್ದು ಜನರ ಒಂದು ಆಶಯ ಆಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಆ ಸೇತುವೆ ಇನ್ನೂ ಕೂಡ ಸಂಪೂರ್ಣವಾಗಿ ಕಾಮಗಾರಿಗೊಳ್ಳದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸದ ಸಂಗತಿ ಅಂತಕ್ಕಂಥದ್ದು. ಇದೆಲ್ಲದರ ವಿಚಾರವಾಗಿ ಮುಂದಿನ ಒಂದು ಹಂತದಲ್ಲಿ ಮಾತಾಡ್ತಾ ಹೋಗ್ತೇವೆ. ನನ್ನ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವ್ರ ಜೊತೆ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಶಶಿಧರ್ ಶೆಟ್ಟಿ ಅವರಿದ್ದಾರೆ, ರೈತ ಸಂಘದ ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಕರುಣಾಕರ ಪಡುಬಿದ್ರೆ, ಪತ್ರಕರ್ತರು, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದಾಗೆ ಈ ಒಂದು ಅಸಮರ್ಪಕವಾದಂಥ ಒಂದು ಹೆದ್ದಾರಿ ಅನ್ನುವಂಥ ಒಂದು ವಿಚಾರವಾಗಿ ಬಹುಶಃ ಸಾಕಷ್ಟು ಚರ್ಚೆಗಳೆಲ್ಲ ಆಗಿ ಹೋಗಿದೆ, ಹೋರಾಟಗಳಾಗಿದೆ, ಪ್ರತಿಭಟನೆಗಳಾಗಿದೆ. ಇದು ಅಲ್ಲ ಆದರೂ ಕೂಡ ಈ ವರ್ಷದ ಒಂದು ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ಒಂದು ಸಂಪೂರ್ಣವಾದಂಥ ಒಂದು ಕಾಮಗಾರಿ ಆಗಲಿಲ್ಲ. ಎಲ್ಲೆಲ್ಲಿ ಅಸ್ತವ್ಯಸ್ತ ಆಗಿದೆಯೋ ಅದನ್ನು ಕೂಡ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ನವಯುಗ ಕಂಪನಿ ಮಾಡಲಿಲ್ಲ ಅನ್ನುವಂಥ ಒಂದು ವಿಚಾರ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ನೋಡಿ, ಸುದೈವವಶಾತ್ ಈ ಸಲ ಮಳೆಗಾಲ ವಿಳಂಬವಾಗಿ ಪ್ರಾರಂಭವಾಗಿದೆ. ಒಂದು 3 ದಿವಸದ ಹಿಂದೆ ಒಂದೇ ಒಂದು ಮಳೆ ಸುರಿದಿತ್ತು, ಕಂಪ್ಲೀಟ್ ಇಡೀ ನಮ್ಮ ಪಡುಬಿದ್ರಿ ಪೇಟೆ ಅಸ್ತವ್ಯಸ್ತವಾಗಿದೆ. ಸರ್ ಒಂದು ಕರೆ ಇದೆ ಸರ್, ಒಂದು ಕರೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಅಸಮರ್ಪಕವಾದಂಥ ಒಂದು ಹೆದ್ದಾರಿ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಮಳೆಗಾಲದ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮಾಡ್ಬೋದು ಅಂತ ಒಂದು ಆಶಾಭಾವನೆ ಇತ್ತು, ಆದ್ರೂ ಕೂಡ ಆಗ್ತಾ ಇಲ್ಲ. ನಿಮ್ಮ ಒಂದು ಅಭಿಪ್ರಾಯ? ಕೇಂದ್ರ ಸರ್ಕಾರದ ಇಬ್ಬಗೆ ನೀತಿ ಅಂತ ಕೆಲವರು ಹೇಳ್ತಾರಲ್ಲ, ಅದೆಲ್ಲ ಸುಮ್ಮನೆ ನವಯುಗ ಕಂಪನಿದು ಇದು ಅದರಲ್ಲಿ ಕೇಂದ್ರ ಸರ್ಕಾರವನ್ನು ದೂರದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ಮತ್ತೆ ರಸ್ತೆ ಆಗ್ಬೇಕಿತ್ತು, ಇನ್ನು 5 ವರ್ಷದಲ್ಲಿ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್, ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ನೋಡಿ, ನಾಗರಿಕರು, ಸಾರ್ವಜನಿಕರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ಈಗ ಒಂದು ದೊಡ್ಡ ಇದು ಎಷ್ಟೋ ಒಂದು ಕೋಟಿಯ ಬಜೆಟ್, ಇದನ್ನೊಂದು ಯಾವುದೇ ಒಂದು ಕಂಪ್ನಿಗೆ ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಇಷ್ಟು ವರ್ಷದಲ್ಲಿ ಬಿಟ್ಕೊಡ್ಬೇಕು, ಇಷ್ಟು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. ನೋಡಿ, ಇವಾಗ ಬರೇ 1 ಕಿಲೋಮೀಟ್ರ್ ಈ ಪಡುಬಿದ್ರಿ ಪೇಟೆ ಎಂಬುದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇಲ್ಲದೇ ಇದ್ದರೆ ಈ ಪ್ರಾಬ್ಲಮ್ ಬರ್ತಿರಲಿಲ್ಲ. ಈ ರಾಷ್ಟ್ರೀಯ ಹೆದ್ದಾರಿ 66 ನಡುವೆ ಸಿಕ್ಕಾಕೊಂಡಿದೆ ಪಡುಬಿದ್ರಿ ಪೇಟೆ. ಪ್ರತಿಯೊಬ್ಬ ಜನರಿಗೆ, ನಾಗರಿಕರಿಗೆ ತೊಂದರೆ ಆಗ್ತದೆ. ಈಗ ನೋಡಿ, ಒಂದೇ ಒಂದು ಮಳೆ ಸುರಿದಿತ್ತು, ಶಾಲಾ ಮಕ್ಕಳಿಗೆ ನಡೆದಾಡೋದಂಥ ಪರಿಸ್ಥಿತಿ. ಬಸ್ಸಿಗಾಗಿ ಕಾಯುವವರ ಮೇಲೆ ನೀರು ಸಿಂಚಲನ ಆಗ್ತದೆ, ಅದು ಸಹ ಕೆಸರು ನೀರು. ಅಲ್ಲಿ ಒಂದು ಕೇರಿ ಅಂತ ಇದೆ, ಅಂದರೆ ಅಲ್ಲಿ ಒಂದು ಪ್ರದೇಶ, ಅಲ್ಲಿ 100 ಮನೆಗಳು ಇದೆ. ಆ ಮನೆಗಳೇ ಒಂದೇ ಒಂದು ತ್ಯಾಜ್ಯ ಗುಂಡಿ ಮಾಡದೆ ಅವರೆಲ್ಲ ರಸ್ತೆ ನೀರು ಬಿಡ್ತಾ ಇರ್ತಾರೆ. ಎಷ್ಟೋ ಸಲ ಪಂಚಾಯತ್ಗೆ, ಜಿಲ್ಲಾಡಳಿತಕ್ಕೆ ಇದರ ಬಗ್ಗೆ ದೂರು ಹೋಗಿದೆ. ಆದರೂ ಆ ಏರಿಯಾದಿಂದ ಎಲ್ಲ ನೀರು ಆ ರಸ್ತೆಗೆ ಬಂದು ಆ ರಸ್ತೆ ಇಡೀ ನಮ್ಮ ಹೆದ್ದಾರಿಯನ್ನು ಕ್ರಾಸ್ ಮಾಡಿ ಕಾರ್ಕಳ ರಸ್ತೆಗೆ ಹೋಗ್ತದೆ. ಅಲ್ಲಿ ಚರಂಡಿ ಆಗಿದೆ, ಅರ್ಧದಲ್ಲಿ ಬಿಟ್ಟಿದ್ದಾರೆ. ನೋಡಿ, ಮೊನ್ನೆ ಎಲ್ಲ ನೀರು ಅದಕ್ಕೆ ಹೋಗಿ ಓವರ್ಫ್ಲೋ ಆಗಿ ಇಡೀ ನಮ್ಮ ಬ್ರಹ್ಮಸ್ಥಾನಕ್ಕೆ ಮತ್ತು ಕಾಲೇಜಿಗೆ ಹೋಗುವ ರಸ್ತೆ ಫುಲ್ ಕೆಸರುಮಯ ಆಗಿತ್ತು. ಈ ಥರ ಪರಿಸ್ಥಿತಿಯನ್ನು ಜನರು ಎಷ್ಟು ದಿವಸ ಸಹಿಸಿದರು? ಈಗ ಒಬ್ಬರು ಪಾಪ ಫೋನ್ ಮಾಡಿದರು, 5 ವರ್ಷ ಇನ್ನೂ ಆಗ್ಬೋದು, 5 10 ವರ್ಷ ಆಗಲ್ಬೋದು. ಯಾಕಂತ ಹೇಳಿದ್ರೆ ನವಯುಗ ಕಂಪನಿ ಮ್ಯಾಪ್ನಿಂದ ಕಾಣೆಯಾಗಿದೆ. ಖಂಡಿತ ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿದೆ ಅಂತ ಅವರೇ ಹೇಳ್ತಾ ಇರ್ತಕ್ಕಂಥ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದಲ್ಲ, ಅವರನ್ನು ಅಲ್ಲಿ ನಿಜವಾಗಿ ಅಲ್ಲಿಂದ ಓಡಿಸಬೇಕು.
ಯಾರಾದರೂ ಒಂದು ಸಜ್ಜನರಿದ್ದರೆ ಅವರಿಗೆ ಆ ಕಾಮಗಾರಿ ಕೊಟ್ಟು ಸಂಪೂರ್ಣ ಮಾಡಿಸ್ಬೇಕಂತ ನನ್ನ ಅಭಿಪ್ರಾಯ ಇದೆ. ಅವರಿಗೆ ನೋಡಿ ಮೊನ್ನೆ ಅಂಗಡಿ ಒಳಗೆಲ್ಲ ನೀರು ಹೋಗಿತ್ತು. ಒಂದು 8-10 ಅಂಗಡಿಯವರು ಹೋಗಿ ಅಲ್ಲಿ ಕಂಪನಿಗೆ ಹೋದ್ರೆ ಅಲ್ಲಿ ಯಾರೂ ಇಲ್ಲ, ಕೇಳುವವರೇ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಮ್ಯಾನೇಜರ್ ಅಂತೆ, ಅವ್ರು ಹೇಳ್ತಾರೆ ನಾವೇನು ಮಾಡಲಿಕ್ಕಾಗುತ್ತೆ, ನಮ್ಮ ಹತ್ರ JCB ಇಲ್ಲ, ನಮ್ಮ ಹತ್ರ ಆಳುಗಳಿಲ್ಲ. ನೋಡಿ, ಒಂದು 6 ತಿಂಗಳಿಂದ ಎಲ್ಲರೂ ಸಂಬಳ ಸಿಗಲಿಲ್ಲ ಅಂತೇಳಿ ಅವರು ಸ್ಟ್ರೈಕ್ ಮಾಡಿ ಊರಿಗೆ ಹೋಗಿದ್ದಾರೆ. ಸಂಬಳ ಕೊಡದಿದ್ರೆ ಯಾರು ತಾನೇ ಕೆಲಸ ಮಾಡ್ತಾರೆ? ಅಷ್ಟು ದೂರದಿಂದ ಬಂದು ಪಾಪ ಹೆಂಡತಿ ಮಕ್ಕಳನ್ನು ಸಾಕಬೇಕಂತೇಳಿ ಇಲ್ಲಿ ಬರೋದು. ಅಲ್ಲಿ ಬಂದ ಮೇಲೆ ಅವರಿಗೆ ಸಂಬಳ ಸಿಗದಿದ್ರೆ ಅವ್ರು ಏನು ಮಾಡ್ತಾರೆ? ಕೆಲಸ ಬಿಟ್ಟು ಹೋಗ್ತಾರೆ. ಇಷ್ಟೊಂದು ದೊಡ್ಡ ಕಂಪನಿ ನೋಡಿ, ಅವನಿಗೆ ಯಾರೋ ಆ ಕಂಪ್ನಿಯ ಓನರ್ ಅವರಿಗೆ ಸ್ವಲ್ಪ ಜೈಲುವಾಸ ಇತ್ತು, ಏನೋ ಪ್ರಾಬ್ಲಮ್ ಇತ್ತು, ಆದರೆ ಬಿಟ್ಕೊಡ್ಬೇಕಿತ್ತು ಅವರು. ಈಗ ಅವರು ಏನೋ CM ಏನೋ ಆಗಿದ್ದಾರೆ ಅಂತೇಳಿ ಒಂದು ನ್ಯೂಸ್ ಇದೆ. ಆದರೆ CM ಆದರೆ ಈ ರಸ್ತೆಗೆ ದುಡ್ಡು ಹಾಕ್ಲಿಕ್ಕೆ ಅವರೇನು ಜನರ ದುಡ್ಡನ್ನು ತಂದು ಹಾಕ್ತಾರಾ? ಇಲ್ಲ, ಖಂಡಿತ. ಇಷ್ಟರ ತನಕ ಈ ರಸ್ತೆಯನ್ನು ಬಿಟ್ಕೊಡ್ಬೇಕಿತ್ತು. ನೋಡಿ, ಒಂದೇ ಒಂದು ಲೈಟ್ ಆಗಲಿಲ್ಲ, ಚರಂಡಿಗಳಾಗಲಿಲ್ಲ, ಸರ್ವಿಸ್ ರಸ್ತೆ ಆಗಲಿಲ್ಲ. ಎಲ್ಲಿ ನೋಡಿದ್ರು ಅರೆಬರೆ ಕಾಮಗಾರಿಗಳನ್ನಾಗಿ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಒಂದು ಅರ್ಧ ಗಂಟೆ ಮಳೆ ಬಂದರೆ ಎಲ್ಲ ಚೆಲ್ಲಪಿಲ್ಲಿ, ನಡೆಯದಾಡದಂಥ ಪರಿಸ್ಥಿತಿ. ಒಂದು ವೇಳೆ ರಸ್ತೆ ಕ್ರಾಸ್ ಆಗಬೇಕಿದ್ರೆ ನೋಡಿ, ಅದು 24 ಫೀಟ್ನ ರಸ್ತೆ, ಅದು 36 ಫೀಟ್ ಇದು. ಅದರ ನಡುವೆ 1.5 ಫೀಟ್ ಇದ್ದು ಅವ್ರದ್ದು ಡಿವೈಡರ್. ಪಾಪ ಒಂದು ಹೆಂಗಸು ಮಗುನ ಹಿಡ್ಕೊಂಡು ಓಡಿ ಬರ್ತಾರೆ ಆ ರಸ್ತೆಗೆ ಹೋಗ್ಬೇಕಂತೇಳಿ. ಒಂದು ಸೈಡನ್ನು ಬಂದು ಅವರಿಗೆ ಸ್ಟೇ ಆಗಬೇಕಲ್ಲಿ ನಡುವಿನಲ್ಲಿ, ಅದು 1.5-2 ಫೀಟ್ನ ಒಳಗಿದ್ದ ಒಂದು ಡಿವೈಡರ್. ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ದರೆ ಆ ಕಡೆ ರಸ್ತೆ ಡೆಫಿನೆಟ್ಲಿ ಅವರು ಬೇರೆ ವಾಹನದ ಅಡಿಗೆ ಬಿದ್ದು ಸಾವನ್ನಪ್ಪುವಂಥ ಪರಿಸ್ಥಿತಿ. ಇದೇ ಥರ ತುಂಬ ಆಗಿದೆ. ಇದನ್ನೆಲ್ಲ ಸರಿಪಡಿಸಬೇಕು ನಮ್ಮ ಸಂಸದರು, ನಮ್ಮ ಶಾಸಕರು, ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಸ್ಪಂದಿಸಬೇಕು. ಯಾಕೆ ಓಟ್ ಕೇಳುವಾಗ ಅವರು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾರೆ, ಆದರೆ ಈ ಬಗ್ಗೆ ಯಾಕೆ? ಈಗ 1 ವರ್ಷ ಆಯಿತು, 1 ವರ್ಷ ಆಯಿತು ಆ ಬಾಲಕಿ ಸಾವಿಗೆ. ಖಂಡಿತವಾಗಿ ಅಲ್ಲಿ ಒಂದು ಏನೋ ಒಂದು ಸಣ್ಣ ಒಂದು ಬ್ರಿಡ್ಜಿನ ಕೆಲಸ ಆಗ್ತೈತೆ. ಆ ವಿಚಾರವಾಗಿ ನಾನು ಮಾತಾಡ್ತೀನಿ, ಬ್ರಿಡ್ಜಿನ ವಿಚಾರವಾಗಿಯೇ ಮಾತಾಡಬೇಕಾಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಶಶಿಧರ್ ಶೆಟ್ಟರ್ ಹತ್ರ ಬರ್ತೇನೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ನವಯುಗ ಕಂಪನಿಯ ನಡುವೆ ಒಂದು ಒಪ್ಪಂದ ಆಗಬೇಕಿದ್ರೆ ಅದಕ್ಕೆ ಅದರದ್ದೇ ಆದಂಥ ರೀತಿಯಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೆ. ಆ ರೀತಿಯಲ್ಲಿ ನೋಡ್ತಾ ಹೋದರೆ ಈ ಒಂದು ನವಯುಗ ಕಂಪನಿ ಮತ್ತು ಕೇಂದ್ರ ಸರ್ಕಾರದ ನಡುವೆ ಯಾವ ರೀತಿಯಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಈಗ ಪಾಲಿಸ್ತಾ ಇದ್ದಾರಾ ಅನ್ನುವಂಥ ಒಂದು ವಿಚಾರ ನೋಡಿ. ಈ ಒಂದು ರಸ್ತೆ ವಿಚಾರಕ್ಕೆ ಬಂದಾಗ ನಾವು ಅದು ಯಾವುದೇ ರಸ್ತೆ ಇರಲಿ, ಪಂಚಾಯತ್ ರಸ್ತೆ ಆಗಲಿ, ಜಿಲ್ಲಾ ಪಂಚಾಯತ್ ರಸ್ತೆ ಆಗಲಿ, ರಾಜ್ಯ ರಸ್ತೆ ಆಗಲಿ ಅಥವಾ ಈ ರಾಷ್ಟ್ರೀಯ ಹೆದ್ದಾರಿ ಆಗಲಿ, ಯಾವುದೇ ಒಂದು ರಸ್ತೆಯ ಕಾಮಗಾರಿ ಅದು ಬೇರೆ ಇತರ ಕಾಮಗಾರಿಗಳಂತಲ್ಲ, ಅದು ಬಹಳ ಅಗತ್ಯವಾದ ಒಂದು ಕೆಲಸ. ಅದನ್ನು ಆದಷ್ಟು ಶೀಘ್ರದಲ್ಲಿ ಮುಗಿಸುವಂಥದ್ದು ಅದು ಆ ಒಂದು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ನವರ ಒಂದು ಜವಾಬ್ದಾರಿ, ಕರ್ತವ್ಯ. ಯಾಕಂದರೆ ಅದು ಬೇರೆ ಕಾಮಗಾರಿ ಅಂತಲ್ಲ, ಅದು ಜನರಿಗೆ ದಿನನಿತ್ಯ ಬೇಕಾಗುವಂಥ ಒಂದು ವ್ಯವಸ್ಥೆ. ಅದು ಕೂಡ ಇದು ರಾಷ್ಟ್ರೀಯ ಹೆದ್ದಾರಿ. ಇದು ನಮ್ಮ ಪಡುಬಿದ್ರಿ ಮುಖಾಂತರ, ಉಡುಪಿ ಮುಖಾಂತರ ನಮ್ಮ ಇಡೀ ದೇಶಕ್ಕೆ ಒಂದು ಕನೆಕ್ಟ್ ಮಾಡುವಂಥ, ಈಗ ನ್ಯಾಷನಲ್ ಹೈವೇ 66 ಅಂತ ಹೇಳಿ ಕೊಟ್ಟಿದ್ದಾರೆ. ಆ 66ನ ಆ ಹೆದ್ದಾರಿ ತುಂಬ ಕನೆಕ್ಟ್ ಆಗುವಂಥ ಒಂದು ಹೆದ್ದಾರಿ. ಇಂಥ ಒಂದು ರಸ್ತೆಯನ್ನು ಕಾಂಟ್ರಾಕ್ಟ್ ಕೊಡುವಾಗಲೇ ಕೇಂದ್ರ ಸರ್ಕಾರ ಯಾವುದ್ಯಾವ್ದು ಪ್ಯಾಕೇಜ್ ಸಿಸ್ಟಮಲ್ಲಿ ಕೊಡಲಿ ಅಥವಾ ಹಣ ಹಾಕಿ ಮತ್ತೆ ಟೋಲ್ ಗೇಟಿಂದ ಅವರು ಕಲೆಕ್ಟ್ ಮಾಡಲಿ, ಅದು ಯಾವುದೇ ರೀತಿ ಆಗಲಿ ಅದಕ್ಕೊಂದು ಟೈಮ್ ಅಂತೇಳಿ ಕೊಡ್ತಾರೆ. ಇದನ್ನು ಇವರು ಆ್ಯಕ್ಚುಲಿ ಮೊದಲು ನಾವು ಪತ್ರಿಕೆಯಲ್ಲಿ ಗಮನಿಸಿದ ಹಾಗೆ, ಹೈವೇ ಅವರಲ್ಲಿ ಮಾತಾಡಿದ ಹಾಗೆ, ಇವರು 2013ಕ್ಕೆ ಈ ಕಾಮಗಾರಿಯನ್ನು ಮುಗಿಸಬೇಕಿತ್ತು. ಆಗ ಮಾಧ್ಯಮದಲ್ಲಿ ಬಂದಂತೆ 2013ಕ್ಕೆ ನವಯುಗದವರು ಬಿಟ್ಟು ಕೊಡಲೇಬೇಕು, ಅದಕ್ಕಿಂತ ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಎಲ್ಲ ಆಗನೇ ರಾಜಕೀಯದವರ ಹತ್ರ, ಜಿಲ್ಲಾಧಿಕಾರಿ ಹತ್ರ ಎಲ್ಲ ನಾವು ಭೇಟಿಯಾಗದೆ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಇದು 13 ಹೋಗಿ ಈಗ 19 ಆಯಿತು. 6 ವರ್ಷ ತಡವಾಗಿದೆ. ಒಂದು ಕರೆ ಇದೆ ಸರ್, ಒಂದು ಕರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು ಸರ್. ಹೇಳಿ ಸರ್, ಹೇಳಿ. ಈ ರಸ್ತೆ ವಿಚಾರಕ್ಕೆ ಬಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಬೇಸರ ಆಗುತ್ತೆ. ಅದರಲ್ಲೂ ದಕ್ಷಿಣ ಕನ್ನಡದ ವಿಚಾರಕ್ಕೆ ಬಂದಾಗ ರಸ್ತೆ ಕಾಮಗಾರಿಯನ್ನ ಸುಮಾರು 3 ರಿಂದ 4 ವರ್ಷದವರೆಗೂ ಕೂಡ ರಸ್ತೆ ಕಾಮಗಾರಿಯನ್ನ ಸಂಪೂರ್ಣವಾಗಿ ಕಾಂಟ್ರಾಕ್ಟರ್ ಕೂಡ ಮುಗಿಸುವಂತ ಪ್ರಯತ್ನ ಮಾಡಬಹುದಿತ್ತು. ಆದ್ರೆ ಈ ಕುಂಟುತ್ತ ಸಾಗುವಂತಹ ಕಾಮಗಾರಿ ಒಂದೆಡೆ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮೌನಕ್ಕೆ ಶರಣಾಗಿರುವುದು ನಮ್ಮ ಜನರ ದುರದೃಷ್ಟ ಅಂತಾನೆ ಹೇಳಬೇಕಾಗತ್ತೆ. ಖಂಡಿತ. ಯಾಕೆಂತ ಹೇಳಿದ್ರೆ ಈ ಬಾರಿ ನಮ್ಮ ನವಯುಗ ಸಂಸ್ಥೆಗೆ ಇವರು ರಸ್ತೆ ಕಾಮಗಾರಿಯನ್ನು ಏನ್ ಕೊಟ್ಟಿದ್ದಾರೆ, ಅಲ್ಪ ಪ್ರಮಾಣದಲ್ಲಿ ಕೂಡ ಒಂದು ಕಾಮಗಾರಿ ನಡೆಸುವಂತ ಯೋಚನೆ ಮಾಡಿಲ್ಲ. ಸಾಧಾರಣ 6 ವರ್ಷಗಳ ಹಿಂದೆ ಒಂದು ಅನುಮೋದನೆಯನ್ನ
ಈ ನವಯುಗ ಸಂಸ್ಥೆ ಏನು ಸರ್ಕಾರಕ್ಕೆ ಒಪ್ಪಿಸಿತ್ತು, ನಾವು ಇಂತಿಷ್ಟು ವರ್ಷದೊಳಗೆ ಇಂತಿಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ, ಸೇತುವೆ ಹಾಗೆಯೇ ಟೋಲ್ಗಳನ್ನ ನಿರ್ಮಿಸಿ ಸಾರ್ವಜನಿಕರಿಗೆ ನೀಡಲಾಗುತ್ತದೆ ಎಂಬ ಒಂದು ಮುಚ್ಚಳಿಕೆಯನ್ನು ಕೂಡ ಸರ್ಕಾರಕ್ಕೆ ಬರ್ಕೊಟ್ಟಿತ್ತು. ಜಿಲ್ಲಾಡಳಿತ ಕೂಡ ಅದ್ರ ಬಗ್ಗೆ ಗಮನವನ್ನ ವಹಿಸಿತ್ತು. ಆದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಕಾಲಕ್ರಮೇಣ ಇಲ್ಲಿ ರಾಜಕಾರಣಿಗಳ ಶಾಮೀಲಾಗಿದ್ದಾರೋ ಅಥವಾ ಕಾಂಟ್ರಾಕ್ಟ್ಗಳು ಅವರೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಜನರ ಸಮಸ್ಯೆಗಳಿಗೆ, ಅಪಘಾತಗಳಿಗೆ, ಜ್ವಲಂತ ಆಗ್ತಿರುವಂತಹ ಈ ಒಂದು ಅಪಘಾತ ಸಮಸ್ಯೆ ಏನಿರ್ಬೋದು ಅಥವಾ ಮುಂದಿನ ಮಳೆಗಾಲದಲ್ಲಿ ಆಗುವಂತಹ ದುರಂತಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಕಂಪನಿ ಮೌನ ವಹಿಸುವುದು ಜನರ ಜೀವನದಲ್ಲಿ ಚೆಲ್ಲಾಟವಾಡ್ತಿದೆ. ಆ ಕಾರಣಕ್ಕೆ ಹೇಳಿ ಸರ್, ಹೇಳಿ ನೀವ್ ಹೇಳಿ. ಆ ಕಾರಣಕ್ಕಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಇವಾಗ ಮೊದಲಲ್ಲಿ ಏನಾಗ್ತದೆ ಅಂತ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಡಕ್ ಯೋಜನೆ, ನಮ್ಮ ರಸ್ತೆ ನಮ್ಮ ಗ್ರಾಮ, ಈ ಎಲ್ಲ ಯೋಜನೆಗಳು ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಯವರ ಕಾಲದಲ್ಲಿ, ಪ್ರಧಾನಮಂತ್ರಿಯವರ ಒಂದು ಜವಾಹರಲಾಲ್ ನೆಹರು ಏನಿದ್ದಾರೆ ಅಂತಹ ಕಾಲದಲ್ಲೇ ಕೂಡ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ನಮ್ಮ ಗ್ರಾಮ ನಮ್ಮ ರಸ್ತೆ, ನಮ್ಮ ಗ್ರಾಮ ನಮ್ಮ ಊರು, ಈ ರೀತಿಯ ಒಂದು ಯೋಜನೆಗಳನ್ನ ತಂದ್ರು. ಆ ಮಟ್ಟದಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ, ಗ್ರಾಮದಲ್ಲಿನ ಸಮಸ್ಯೆಗಳನ್ನ ತೋರ್ಪಡಿಸಕ್ಕಾಗಿ ಈ ಒಂದು ಗ್ರಾಮದಲ್ಲಿ ಒಂದು 10 ರಿಂದ 15 ಕೆರೆ ಇರ್ಬೇಕಂತದ್ದು, ಒಂದು 6 ರಿಂದ 7 ಗುಂಟೆಗಳನ್ನ ಇರ್ಬೇಕಂತದ್ದು, ಮತ್ತು ಸರ್ಕಾರಿ ಸಾಮೀಪ್ಯಕ್ಕಿರುವಂತಹ ಜಾಗಗಳಲ್ಲಿ ಗ್ರಂಥಾಲಯಗಳನ್ನ ಕಟ್ಟುವಂತದ್ದು, ಅಥವಾ ಈಗ ರೀಸೆಂಟ್ ಆಗಿ ಬಂದಿರುವಂತಹ ಮುಂದುವರಿಕೆ ಶಿಕ್ಷಣಗಳ ಕೇಂದ್ರ ಏನಿದೆ, ಹಿಂಗೆ ಮತ್ತೆ ಸಾಕ್ಷರತಾ ಅಭಿವೃದ್ಧಿಗಾಗಿ ವಯಸ್ಕರಿಗೆ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಂದಂತಹ ಯೋಜನೆಗಳು ಎಲ್ಲವೂ ಕೂಡ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿತು. ಆದ್ರೆ ಇನ್ನೊಂದು ನಮ್ಮ ಈ ಒಂದು ನವಯುಗ ಸಂಸ್ಥೆಗೆ ನೀಡಿದಂತಹ ಈ ಒಂದು ರಸ್ತೆ ಕಾಮಗಾರಿ ಇರ್ಬೋದು, ಅಥವಾ ಈ ರಸ್ತೆಗಳು ಒಂದೇ ಒಂದು ಬೀದಿ ದೀಪಗಳು ಕೂಡ ಮಂಗಳೂರಿನಿಂದ ಉಡುಪಿ, ಕುಂದಾಪುರ, ಭಟ್ಕಳ, ಬೈಂದೂರಿಗೆ ಯಾವುದೇ ಒಂದು ಸಮರ್ಪಕವಾದ ಯೋಜನೆ, ಬೀದಿ ದೀಪ ವ್ಯವಸ್ಥೆ ಎಲ್ಲೂ ಹಾಕಿಲ್ಲ. ಮತ್ತೊಂದಾಗಿ ಯಾವುದೇ ಇವಾಗ ಸಾಧಾರಣ 60-70 ವರ್ಷಗಳ ಹಿಂದಿನ ಸೇತುವೆಗಳನ್ನ ಯಾವುದೇ ಕಾರಣಕ್ಕೂ ಮರು ನಿರ್ಮಾಣವನ್ನ ಮಾಡಿ ಇವರು ಹೊಸದಾಗಿ ರಸ್ತೆಗಳನ್ನ ಮಾಡ್ಬೇಕಾಗತ್ತು. ಅದನ್ನು ಕೂಡ ಮಾಡುವಂತ ಕಾರ್ಯಯೋಜನೆ ಎಲ್ಲೆಲ್ಲೋ ಮಾಡಿದ್ದಾರೆ, ಕೆಲವು ಕೂಡ ಇನ್ನೂ ಪೆಂಡಿಂಗ್ ಅಲ್ಲಿದೆ. ಆದ್ರೆ ಇನ್ನೊಂದೇನಂತ ಹೇಳಿದ್ರೆ, ಸಮರ್ಪಕವಾಗಿ ಚರಂಡಿಗಳ ವ್ಯವಸ್ಥೆ, ಈ ಬಾರಿ ಕರಾವಳಿಯಲ್ಲಿ ಬರುವಂತಹ ಮಳೆಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರುಗಳು ಪೋಲಾಗಿ ಹೋಗ್ತಿದೆ. ಅಂತರ್ಜಲ ಸಮಸ್ಯೆಗಳು ಮೊದಲೇ ಇಲ್ಲ. ಆ ಕಾರಣಕ್ಕಾಗಿ ಈ ಎಲ್ಲ ಸಮಸ್ಯೆಗಳನ್ನ ಬೈ ಒನ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಜಿಲ್ಲಾಡಳಿತ ಮುತುವರ್ಜಿಯನ್ನು ವಹಿಸ್ಬೇಕಾಗು, ಅಥವಾ ಮಂಗಳೂರಿಂದ ಏನು ಹುಬ್ಳಿ ತನಕ ಆಗ್ತಿರುವಂತ ಏನು ರಸ್ತೆ ಕಾಮಗಾರಿ ಏನಿದೆ, ಇವೆಲ್ಲ ನವಯುಗ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ಬೇಕು. ಒಪ್ಪಂದದ ಪ್ರಕಾರನೇ ಇದು ಕಾಮಗಾರಿಗಳನ್ನ ಹಂತವಾಗಿ ಪೂರ್ಣಿಸಬೇಕು. ಅದು ಮಾಡಿಲ್ಲ ಅಂತ ಏನಾಗತ್ತೆ ಅಂತ ಹೇಳಿದ್ರೆ, ಸಾಮಾಜಿಕ ಚಿಂತನೆಯುಳ್ಳಂತಹ ಯಾವುದೇ ಪ್ರಜ್ಞಾವಂತ ನಾಗರಿಕನು ಕೂಡ ಈ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಅವಕಾಶವಿದೆ. ಆ ಕಾರಣಕ್ಕಾಗಿ ಈ ಎಲ್ಲ ಸಮಸ್ಯೆಗಳನ್ನ ಒಂದು ಜಿಲ್ಲಾಡಳಿತಕ್ಕೆ ಒಂದು ಕಮಿಟಿಯನ್ನ ಮಾಡಿಬಿಟ್ಟು ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ ಅದರ ಒಂದು ವ್ಯಾಪ್ತಿಗೆ ತಂದು, ಈ ಪ್ರದೇಶದಲ್ಲಿ ಇವಾಗ ಉಡುಪಿಯಿಂದ ಬ್ರಹ್ಮಾವರ ತನಕ ಆಗುವಂತಹ ರಸ್ತೆಗಳು ಎಷ್ಟು ವ್ಯಾಪ್ತಿಯಲ್ಲಿ ಆಗ್ತಾ ಇದೆ, ಎಷ್ಟು ಪ್ರಮಾಣ ವೆಚ್ಚದಲ್ಲಿ ಆಗ್ತಾ ಇದೆ, ಇದಕ್ಕೆ ತಗುಲುವಂತಹ ವೆಚ್ಚ ಎಷ್ಟು, ಇದರ ಪೂರ್ಣಾವಧಿಯ ವೆಚ್ಚ ಎಷ್ಟು, ಹಾಗೆ ಇಲ್ಲಿ ಬರುವಂತಹ ಒಂದು ಸಾಮಗ್ರಿಗಳು ಉತ್ತಮ ಗುಣಮಟ್ಟದಲ್ಲಿ ಇದೆಯೇ ಎಂದು ಪರೀಕ್ಷಿಸಬೇಕಾಗತ್ತೆ. ಅಥವಾ ಟೋಲ್ ವಿಚಾರಕ್ಕೂ ಬಂದಾಗ, ಟೋಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಅಂತ ತಗೊಳ್ಬೇಕು, ಸ್ಥಳೀಯ ನಾಗರಿಕ KA20 ಅಂತಕ್ಕಂಥ 20 ಮತ್ತೆ 21 ಅಂತಕ್ಕಂತಹ ನಂಬರ್ ಏನಿದೆ, ಆ ರಿಜಿಸ್ಟರ್ಡ್ ನಂಬರ್ ಬರುವಂತಹ ಗಾಡಿಗಳಿಗೆ ರಿಯಾಯಿತಿಯನ್ನು ನೋಡ್ಬೇಕು. ಇಲ್ಲಾಂದ್ರೆ ಸ್ಥಳೀಯವಾಗಿ ಓಡಾಡುವಂತಹ KA ರಿಜಿಸ್ಟರ್ಡ್ 20 ಇರುವಂತಹ ಗಾಡಿಗಳನ್ನ ಉಚಿತವಾಗಿ ಬಿಡುವಂತದ್ದು. ಇವೆಲ್ಲ ಒಂದು ಸಾಮಾಜಿಕ ಕಳಕಳಿ, ವ್ಯಕ್ತಿತ್ವವನ್ನ ಬಿಂಬಿಸುವುದು. ವ್ಯವಹಾರ ಬೇರೆ ಅಥವಾ ಸಾಮಾಜಿಕ ಕಳಕಳಿಯಲ್ಲಿ ಕೆಲಸ ನಿರ್ವಹಿಸುವುದು ಬೇರೆ. ಆ ನವಯುಗ ಸಂಸ್ಥೆ ಸಾರ್ವಜನಿಕರಿಗೆ ಪೂರ ಉಲ್ಟಾ ಆಗಿಯೇ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಆ ಸಂಸ್ಥೆಗಳು ಕರ್ನಾಟಕಕ್ಕೆ ಯಾಕೆ ಬೇಕು? ಕರ್ನಾಟಕದಲ್ಲಿ ಲಕ್ಷ ಕಾಂಟ್ರಾಕ್ಟ್ ಗಳಿದ್ದಾರೆ. ಬೇರೆ ಬೇರೆ ದೊಡ್ಡ ಬ್ರಿಡ್ಜ್ ಗಳನ್ನ, ನಮ್ಮ ಉದಾಹರಣೆಗೆ ಬೆಂಗಳೂರಿನ KR ಪುರಂನಲ್ಲಿ ತೂಗು ಸೇತುವೆಯನ್ನ ಮಾಡಿದ್ದಾರೆ. ಅವರು ಯಾವ್ದು ನವಯುಗ ಕಂಪನಿಗಳನ್ನು ತೆಗೆದುಕೊಂಡು ಮಾಡಿಲ್ಲ ಅವರು. ಅಂತಹ ಕಾಮಗಾರಿ ಮಾಡುವಂತಹ ಕಾಂಟ್ರಾಕ್ಟ್ ಗಳು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದ ಕಂಪನಿಗಳನ್ನೇ ತೆಗೆದುಕೊಂಡು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ ರಸ್ತೆ ಕಾಮಗಾರಿ ಏನ್ ಮಾಡ್ತಾರೆ ಅವ್ರನ್ನೇ ಕರ್ಕೊಂಡು ಮಾಡಿದ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ಇರ್ಬೋದು, ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಬೇರೆ ಬೇರೆ ಜನರಿಗೆ ಒಂದು 300 ರಿಂದ 400 ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಯಾವ್ದೋ ಪಂಜಾಬಿ, ನೇಪಾಳಿಯವರನ್ನ ಕರ್ಕೊಂಡು ರಸ್ತೆಗಳನ್ನ ಮಾಡ್ತಾರೆ, ರೋಡ್ಗಳನ್ನ ಮಾಡ್ತಾರೆ, ಸಮರ್ಪಕವಾದ ನಿರ್ವಹಣೆಗಳೆಲ್ಲ, ಅವರಿಗೆ ಟೈಮ್ ಕೊಟ್ಟು ಅದನ್ನ ಕ್ಲೋಸ್ ಮಾಡಿ ಹೋಗುವಂತದ್ದು. ಒಂದು ಉದಾಹರಣೆಗೆ ನಾನು ಗಮನಿಸಿರುವಂತಹ ಪ್ರಕಾರ, ಸಾಧಾರಣ ಕುಂದಾಪುರದ ಬಂಟರ ಸಂಘದ ಎದುರುಗಡೆ ಆಗ್ತಿರುವಂತಹ ಫ್ಲೈಓವರ್ ಸುಮಾರು
ಕರೆ ಕಟ್ಟಾಗಿದೆ. ಈಗಾಗಲೇ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಂತಂದ್ರೆ ಅವರು ಹೇಳಿರೋ ಪ್ರಕಾರ ಹೆದ್ದಾರಿ ಅವ್ಯವಸ್ಥಿತವಾಗಿದೆ, ಹಲವಾರು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ನವೇಗಾ ಕಂಪನಿ ನಡೆದುಕೊಂಡು ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಒಳ್ಳೆ ಅಭಿಪ್ರಾಯವನ್ನು ಕೂಡ ಅವ್ರು ನೀಡಿದ್ರು. ನಾವು ಮಾತಾಡ್ತಾ ಇದ್ವಿ ಏನೆಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇದೆ ಅನ್ನುವಂಥ ಒಂದು ವಿಚಾರ. ಅವರು ಈಗಾಗಲೇ ಅಭಿಪ್ರಾಯ ವ್ಯಕ್ತಪಡಿಸಿದ ಅಭಿಪ್ರಾಯ ಬಹಳ ಉತ್ತಮವಾದ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದೇ ರೀತಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಅದಕ್ಕೆ ಅದರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು. ಬಟ್ ಇವರು ಆ ಒಂದು ನವಯುಗ ಕಂಪನಿ ಆಗಲಿ, ಜಿಲ್ಲಾಡಳಿತವಾಗಲಿ ಅಥವಾ ಯಾವುದೇ ಆ ಒಂದು ಅಧಿಕಾರಿ ಆಡಳಿತ ಯಂತ್ರ ಏನುಂಟು ಅದು ಯಾವುದನ್ನು ಪಾಲಿಸ್ತಾ ಇಲ್ಲ ಇದರಲ್ಲಿ. ಇದನ್ನು ನಾವು ಲಾಸ್ಟ್ ಇಯರ್ ಮೇಯಲ್ಲಿ ಇದನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ನವಯುಗ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯ ಮುಖಾಂತರ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದ್ದೇವೆ. ಆದರೂ ಅವರು ಸಮರ್ಪಕವಾದಂಥ ಒಂದು ಮಾಹಿತಿಯನ್ನೇ ಕೊಡಲಿಕ್ಕೂ ತಯಾರಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಲಾಸ್ಟ್ ಟೈಮ್ ಮೇಯಲ್ಲಿ ನಮ್ಮ ಅಣ್ಣಾಮಲೈಯವರು SP ಆಗಿರುವಾಗ ಇಲ್ಲಿ ಒಂದು ದಿವಸ ಅಲ್ಲಿ ಹೈಕೋರ್ಟ್ ಜಡ್ಜ್ ಒಬ್ಬರು ಹೋಗುವಾಗ 2 ಗಂಟೆ ರೋಡ್ ಬ್ಲಾಕ್ ಆಯಿತು ಪಡುಬಿದ್ರಿಯಲ್ಲಿ. ಅದು ದೊಡ್ಡ ಇಶ್ಯೂ ಆಯಿತು. 2 ಗಂಟೆ ಆ ಜಡ್ಜಿಗೆ ಹೋಗ್ಲಿಕ್ಕಿಲ್ಲ, ಆ ಕಡೆ ಇಲ್ಲ ಈ ಕಡೆ ಹೋಗ್ಲಿಕ್ಕೆ, ಅಲ್ಲಿ ಅವರು ಸ್ಟೇ ಆದರು. ನಂತರ ಮರುದಿವಸ ಅಲ್ಲಿ ಮತ್ತೆ ಎಲ್ಲ ಪೊಲೀಸ್ನವರು ಸೈಡ್ನ ರಸ್ತೆಗಳಿಗೆಲ್ಲ ವಾಹನ ಕಳಿಸಿ ಹೇಗಾದರೂ ಅವ್ನು ಕಳಿಸ್ಕೊಟ್ರು. ಮರುದಿವಸ SP ಅವರು ಅಣ್ಣಾಮಲೈಯವರು ಖುದ್ದು ಪಡುಬಿದ್ರಿಗೆ ಬಂದು ಅದನ್ನೆಲ್ಲ ವೀಕ್ಷಿಸಿ ಅರ್ಧ ದಿನ ಇದ್ದು ಅಲ್ಲಿ ಮಿಡ್ಲಲ್ಲಿ ಒಂದು ಆ ಡಿವೈಡರನ್ನು, ಆ ಒಂದು ಟೆಂಪರರಿ ಡಿವೈಡರನ್ನು ಹಾಕಿ ಅಲ್ಲಿ ಬ್ಲಾಕ್ ಆಗದಾಗೆ ಮಾಡಿ ಎಲ್ಲ ನಿಯಂತ್ರಣ ಮಾಡಿದರು. ಹಾಗಾದರೆ ಈ ಅಧಿಕಾರಿಗಳಿಗೆ ಒಬ್ಬ ಹೈ ಪೋಸ್ಟ್ನಲ್ಲಿವರೆಗೆ ಗಣ್ಯರಿಗೆ ಮಾತ್ರ ತೊಂದರೆ ಆದರೆ ಇವರು ಆ ಒಂದು ವ್ಯವಸ್ಥೆಯನ್ನು ಮಾಡೋದಾ? ಹಾಗಾದರೆ ಆ ಸತ್ತ ಮಗುವಿಗೆ ಹೋದ ವರ್ಷ ಆ ಮಗುವಿನ ಜೀವಕ್ಕೆ ಏನು ಬೆಲೆ ಇಲ್ವಾ? ಖಂಡಿತ. ಅಥವಾ ಈಗ ಅನುಭವಿಸ್ತಿರುವಂಥ ಅಲ್ಲಿ ನಾಗರಿಕ ಅನುಭವಿಸ್ತಿರುವಂಥ ತೊಂದರೆಗೆ ಏನು ಬೆಲೆ ಇಲ್ವಾ? ಹಾಗಾದರೆ ನಮ್ಮ ಆಡಳಿತ ಯಂತ್ರ ಇರುವುದು, ಜನಪ್ರತಿನಿಧಿಗಳು ಇರುವುದು, ಅಥವಾ ಯಾವುದೇ ಒಂದು ಕಾಂಟ್ರಾಕ್ಟ್ ವಹಿಸ್ಕೊಂಡವನು ಅವನು ಜನಗಳಿಗೋಸ್ಕರ ಆ ಜನರ ತೆರಿಗೆಯಿಂದ ಅವನಿಗೆ ಹಣ ಕೊಡುವುದಲ್ಲದೆ ಯಾವುದೇ ಸರ್ಕಾರ ಅವರ ಏನು ಸ್ವಂತ ಖರ್ಚಿಂದ ಕೊಡುವುದಿಲ್ಲ. ಆ ಜನರ ತೆರಿಗೆಯಿಂದ ಮಾಡುವಂಥ ಕೆಲಸವನ್ನು ಜನರಿಗೆ ತೊಂದರೆ ಆಗುವಾಗ ಮಾಡದಿದ್ದರೆ ಯಾರೋ ಒಬ್ಬ VIP ತೊಂದರೆ ಆದ ಮರುದಿವಸ ಎಲ್ಲ ವ್ಯವಸ್ಥೆ ಆಗ್ತದೆ. ಆದರೆ ಆ ಪಬ್ಲಿಕ್ಗೆ, ಜನಸಾಮಾನ್ಯರಿಗೆ ತೊಂದರೆ ಆದ ಯಾಕೆ ಮಾಡ್ತಾ ಇಲ್ಲ? ನೋಡಿ, ಹೋದ ಮಳೆಗಾಲದಲ್ಲಿ ಒಂದು ಮಗು ಹೋದಾಗಲೇ ನಾವು DC ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ, ಲೆಟರನ್ನು ಕೊಟ್ಟಿದ್ದೇವೆ. ಈಗ ಈ ಸಲದ ಮಳೆಗಾಲ ಪ್ರಾರಂಭವಾಗಲಿಕ್ಕೆ ತಯಾರಾಯಿತು. ಈ ಸಲ ಖಂಡಿತವಾಗಿ ಒಂದು ಮಳೆ, ಈಗಾಗಲೇ ಕರುಣಾಕರ್ ಅವರು ಹೇಳಿದರು, ಒಂದು ಮಳೆಗೆ ಮೊನ್ನೆ ಆದಂಥ ರದ್ದ ಅಂತ. ಯಾವುದೇ ಚರಂಡಿಯ ನೀರು ಅದು ಚರಂಡಿಗೆ ಹೋಗ್ತಾ ಇಲ್ಲ. ಅಂದರೆ ಅವರು ಕೆಲವು ಕಡೆ ಕಟ್ಟಿದಂಥ ಆ ಒಂದು ಚರಂಡಿಯಲ್ಲಿಯೂ ಅದು ಹೋಗುವಂಥ ಆ ಒಂದು ಏನು ಇಟ್ಟಿದ್ದಾರೆ ವ್ಯವಸ್ಥೆ, ಅದರ ಮೇಲೆಲ್ಲ ಮಣ್ಣು ಇದ್ದು ಆ ನೀರು ಅದರ ಒಳಗೆ ಹೋಗ್ತಾ ಇಲ್ಲ. ಅದು ಎಲ್ಲ ಮಳೆ ನೀರು ಎಲ್ಲ ರಸ್ತೆಯಲ್ಲಿ ಹೋಗ್ತಾ ಉಂಟು. ನಾಳೆ ಏನಾದರೂ ನಮ್ಮ ಮುಂಗಾರು ಪ್ರಾರಂಭ ಆದರೆ, ಕಂಟಿನ್ಯೂಸ್ ಮಳೆ ಬರಲಿಕ್ಕೆ ಪ್ರಾರಂಭ ಆದರೆ, ಪಡುಬಿದ್ರಿ ಈ ಸಲ ಖಂಡಿತವಾಗಿಯೂ ದೊಡ್ಡ ನೆರೆಯ ಒಂದು ಅವಾಂತರನೇ ಆಗ್ತದೆ. ಯಾವ ಅಂಗಡಿಯು ಹೋಗಲಿಕ್ಕಿಲ್ಲ. ಮಕ್ಕಳಿಗಂತೂ ಆ ಕಡೆ ಈ ಕಡೆ, ಅಲ್ಲಿ ಪ್ರೈಮರಿ ಶಾಲೆಗಳುಂಟು, ಹಲವಾರು ಮಕ್ಕಳನ್ನು ಮಳೆ ಬಂದ ಕೂಡಲೇ ಅಲ್ಲಿ ಆ ಶಿಕ್ಷಕರು ರಜೆ ಕೊಟ್ಟು ಹೊರಗೆ ಬಿಟ್ಟು ಬಿಡ್ತಾರೆ. ಅದಕ್ಕೊಂಡು ನಾವು ಶಿಕ್ಷಣ ಅಧಿಕಾರಿಗೆ ಮೊನ್ನೆ ಲಾಸ್ಟ್ ಟೈಮ್ ಒಂದು ಲೆಟ್ರನ್ನು ಕೊಟ್ಟಿದ್ದೇವೆ. ಮಳೆ ಬಂದ ಕೂಡಲೇ ಮಕ್ಕಳನ್ನು ಹೊರಗೆ ಬಿಡಬೇಡಿ, ಪೇರೆಂಟ್ನ ಕೈಯಲ್ಲಿ ಕೊಟ್ಟುಬೇಡಿ. ಮಳೆ ಬಂದ ಕೂಡಲೇ ನೀವು ರಜೆ ಡಿಕ್ಲೇರ್ ಮಾಡಿ ಕೊಟ್ಟರೆ ಆ ನೆರೆಗೆ ಸಣ್ಣ ಮಕ್ಕಳು, 2ನೇ 3ನೇ ಕ್ಲಾಸಿನ ಮಕ್ಕಳು ಹೋಗಲಿಕ್ಕೆ ತೊಂದರೆ, ಅವರ ಜೀವಕ್ಕೆ ಅಪಾಯ ಉಂಟು. ನೀವು ಆ ಥರ ಮಾಡಬಾರ್ದು ಅಂತೇಳಿ ಈ ಸಲ ಕೂಡ ಅದೇ ಒಂದು ಸಮಸ್ಯೆ ಪಡುಬಿದ್ರಿಯಲ್ಲಿ ರಿಪೀಟ್ ಆಗುವಂಥ ಚಾನ್ಸಸ್ ಉಂಟು. ಏನಾದರೂ ಒಂದು ಮಳೆ ಬಂದರೆ ಅಲ್ಲಿ ರಸ್ತೆ ಮಾಡಿದ ಕಾಮಗಾರಿ ಮಾಡಿದ್ದೇ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನೀವು ನೋಡಿರ್ಬೋದು ಮೀಡಿಯಾದವರು, ಆ ಒಂದು ಲೆಫ್ಟ್ ಸೈಡಿದ್ದ ಒಂದು ಕೆಲವು ಕಡೆ ತಗ್ಗಾಗಿದೆ, ಡೌನ್ ಮಾಡಿದ್ದಾರೆ, ಒಂದು ಕಡೆ ಎತ್ತರ ಮಾಡಿದ್ದಾರೆ. ಇದು ಎರಡೂ ಕಡೆ ಆ ಮಕ್ಕಳಿಗೆ ಅದು ಕೆಳಗೆ ಇಳುವಂತೆಯೂ ಇಲ್ಲ. ನಮ್ಮ ಮಕ್ಕಳಿಗೆ ಬಿಡಿ, ಮುದುಕರಿಗೂ ಇಲ್ಲಿಕ್ಕೆ ಆಗೋದಿಲ್ಲ. ಯಂಗ್ಸ್ಟರ್ ಏನು ಜಂಪ್ ಮಾಡಿಕೊಂಡು ಹೋಗ್ತಾರೆ. ಅದು ಸಣ್ಣ ಮಕ್ಕಳಿಗೆ ಆ ಕಡೆ ಹೀಗೂ ದಾಟುವಂಥ ವ್ಯವಸ್ಥೆಯಲ್ಲಿ ಆ ರಸ್ತೆ ಇಲ್ಲ. ಈ ಥರ ಒಂದು ಅವೈಜ್ಞಾನಿಕವಾಗಿ ಅವ್ಯವಸ್ಥೆಯಿಂದ ಆ ರಸ್ತೆ ಹೀಗೆ ಉಂಟು. ಅದು ಬಿಟ್ಟು ಬ್ರಿಡ್ಜಿನ ವಿಚಾರವಾಗಿ ಕೂಡ ನಾನು ಮಾತಾಡ್ತೇನೆ ಒಂದು ವಿರಾಮದ ನಂತರ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗೆ ಈ ಒಂದು ಹೆದ್ದಾರಿ ಏನಿದೆ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ, ಅವೈಜ್ಞಾನಿಕ ಒಂದು ಕಾಮಗಾರಿ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡಿದ್ರು. ರಾಜಕಾರಣಿಗಳು ಕೂಡ ಬಂದು ಪಕ್ಷಾತೀತವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಭರಪೂರವಾದಂಥ ಒಂದು ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು. ಆದರೂ ಕೂಡ ಇದುವರೆಗೂ ಕೂಡ ಸರಿಯಾಗದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದುರಂತ ಅಂತ ಹೇಳ್ಬೋದು. ಈ ವಿಚಾರವಾಗಿ ಕೂಡ ಮತ್ತೆ ಮಾತಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಈ ಒಂದು ನವೇಗಾ ಕಂಪನಿಯವರ ಒಂದು ಒಡೆತನದ ಈ ಒಂದು ಹೆದ್ದಾರಿಯ ವಿಚಾರವಾಗಿ ಏನೆಲ್ಲ ಆಗ್ತಾ ಇದೆ ಸಮಸ್ಯೆಗಳು ಅನ್ನುವಂಥ ಒಂದು ವಿಚಾರ. ಹಿಂದಿನ ವರ್ಷ ಇದೇ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ಆ ಒಂದು ಬ್ರಿಡ್ಜ್ ಅನ್ನು ದಾಟುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಮಗಾರಿ ಸರಿ ಇಲ್ಲದೆ ಸಾವನ್ನಪ್ಪಿರ್ತಕ್ಕಂಥ ಒಂದು ವಿಚಾರ. ಆದರೆ ಇದುವರೆಗೂ ಕೂಡ ಆ ಬಾಲಕಿಯ ಮನೆಯವರಿಗೆ ಇದುವರೆಗೂ ಕೂಡ ಪರಿಹಾರವನ್ನು ಕೊಡಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ನೋವು ತರ್ತಕ್ಕಂಥ ಒಂದು ವಿಚಾರ. ಇದ್ರ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ಆ ಬ್ರಿಡ್ಜಿನ ಸಮಸ್ಯೆಗಳು ಏನೇನೆಲ್ಲ ಇದೆ ಸರ್, ಯಾಕೆ ಇದುವರೆಗೂ ಕೂಡ ಅದು ಅಪೂರ್ಣವಾಗಿ ಇರ್ತಕ್ಕಂಥದ್ದು ಅಂತ? ಅದು ಸಾಧಾರಣ ಒಂದು 1969-68ರಲ್ಲಿ ಕಟ್ಟಿದಂತಹ ಬ್ರಿಡ್ಜ್. ಆವಾಗ ಇದ್ದಂಥ ವಾಹನಗಳ ಆ ಒಂದು ಏನು 6 ಫೀಟ್ 7 ಫೀಟ್ 8 ಫೀಟ್ನ ಒಳಗಿದ್ದದ್ದು. ಇವಾಗ 50 ಫೀಟ್ 60 ಫೀಟು ಮತ್ತು 100 ಟನ್ 200 ಟನ್ 300 ಟನ್ ಭಾರಿ ವಾಹನಗಳು ಸಹ ಹೋಗ್ತವೆ. ಮತ್ತು ಈ ಪಡುಬಿದ್ರಿ ಎಂಬುದು ಮುಂಬೈ ಮತ್ತು ಮಂಗಳೂರು, ಮೆಡ್ರಾಸು ಮತ್ತು ಆ ಕಡೆ ಬೆಂಗಳೂರು ಎಲ್ಲದಕ್ಕೆ ಒಂದು ಇದೇ ದಾರಿಯಿಂದಾಗಿ ಹೋಗಬೇಕಾಗ್ತದೆ. ಈ ಒಂದು ಇಷ್ಟೊಂದು ಉಪಯುಕ್ತವಾದ ಹೆದ್ದಾರಿಯಲ್ಲಿ ಅಂಥ ಒಂದು ವೀಕ್ ಅಂದರೆ ಅಷ್ಟೊಂದು ಏನು ಬಲ ಇಲ್ಲದ ಬ್ರಿಡ್ಜ್ ಇದೆ. ನಿಜವಾಗಿ ಎಷ್ಟೋ ದಿವಸದ ಹಿಂದೆ ಅದು ಬೀಳಬೇಕಿತ್ತು. ಅದು ಯಾಕೆ ಬೀಳಿಲ್ಲ ಅಂತ ಹೇಳಿದರೆ ಆ ಬ್ರಿಡ್ಜ್ ಇರೋದು ಒಂದು ಟೋಟಲ್ 20 ಫೀಟ್. 2 ಚಕ್ರ ಹಿಂದೆ ರೋಡ್ನಲ್ಲಿದ್ದರೆ ಮುಂದಿನ ಚಕ್ರ ಕೂಡ ರೋಡ್ನಲ್ಲಿ ಇರ್ತದೆ. ಆದ್ದರಿಂದ ಆ ಬ್ರಿಡ್ಜ್ ಇಷ್ಟರವರೆಗೆ ನಿಂತಿದೆ. ಆದರೂ ಅಲ್ಲಿ ಒಂದು ಬ್ರಿಡ್ಜ್ ಮಾಡೋದೊಂದು ದೊಡ್ಡ ಕೆಲಸ ಅಲ್ಲ. ಏನೋ ಒಂದು 100 ಫೀಟ್ 200 ಫೀಟ್ ಉದ್ದದ ಬ್ರಿಡ್ಜ್ ಅಲ್ಲ ಅದು. ಅದನ್ನೊಂದು ಕಂಪನಿಯವರು ಮಾಡಬೇಕಾದದ್ದು ಒಂದು 2 ತಿಂಗಳು 3 ತಿಂಗಳೊಳಗೆ ಬ್ರಿಡ್ಜ್ ಮಾಡಬೇಕಿತ್ತು. ಅದು 3 ವರ್ಷ 4 ವರ್ಷ 5-6 ವರ್ಷ ಆದರೂ ಇನ್ನೂ ಬ್ರಿಡ್ಜ್ ಆಗಿಲ್ಲ. ಆ ಬ್ರಿಡ್ಜ್ ಆಗದೇ ಇರಲಿಕ್ಕೆ ಕಾರಣವಿರ್ಬೋದು. ಯಾಕಂತ ಹೇಳಿದರೆ ಈ ನವಯುಗ ಕಂಪನಿ ಲಾಸ್ ಆಗಿದೆ ಅಂತ ಹೇಳ್ತಾರೆ, ಅವರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ಓದೋದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಇದು ಬುಲ್ಡ್ರೋಜರ್ ಇಲ್ಲ, ಮಿಷನರಿ ಇಲ್ಲ, ಕೆಲಸದವರಿಲ್ಲ. ಅದಕ್ಕೆಲ್ಲ ಯಾರು ಹೊಣೆ? ಇಂಥ ಒಂದು ಬೇಜವಾಬ್ದಾರಿ ಒಂದು ಹೇಳಿಕೆಯನ್ನು ಕೊಡುವಂಥ ಒಂದು ಕಂಪ್ನಿ, ಇಷ್ಟೊಂದು ದೊಡ್ಡ ಸಾವಿರಗಟ್ಟಲೆ ಕೋಟಿಗಟ್ಟಲೆ ಒಂದು ಇದನ್ನು ಕಾಂಟ್ರಾಕ್ಟನ್ನು ವಹಿಸ್ಕೊಂಡಂಥ ಕಂಪನಿ ಈ ಥರ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡೋದಾದರೆ ಇವರನ್ನು ಏನು ಮಾಡಬೇಕು? ಪಬ್ಲಿಕ್ ಒಟ್ಟಾಗಿ ನಿಲ್ಲಿಸಬೇಕು. ಅಲ್ಲ, ಅದೇ ವಿಚಾರವಾಗಿ ಮಾತಾಡಬೇಕು. ಪಬ್ಲಿಕ್ ಒಟ್ಟಾಗಿ ನಿಲ್ಲಿಸಬೇಕು ಅಂತಂದ್ರೆ ಪ್ರತಿಭಟನೆಗಳನ್ನು ಮಾಡಿದ್ರು. 1-2 ಪ್ರತಿಭಟನೆ ಅಲ್ಲ, ಬಹುಶಃ 2-3 ವರ್ಷಗಳಿಂದಲೂ ಕೂಡ ಪ್ರತಿಯೊಂದು ತಿಂಗಳಿಗೆ ಒಂದ್ಸರಿ ಪ್ರತಿಭಟನೆಗಳು ಆಗ್ತಾನೆ ಇತ್ತು. ನಮ್ಮ ಇದರಲ್ಲೂ ಕೂಡ ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ಮಾಡಿದ್ವಿ. ನಮ್ಮದೇ ವಾಹಿನಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪ್ರತಿಭಟನೆಗಳು, ಅಹೋರಾತ್ರಿ ಧರಣಿಗಳು ಎಲ್ಲವೂ ಕೂಡ ಆಗಿತ್ತು. ಆದ್ರೂ ಕೂಡ ಯಾಕೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ? ಅದೇ ಹೇಳೋದಲ್ವ, ಈಗ ಜಿಲ್ಲಾಡಳಿತ ಸ್ಪಂದಿಸಬೇಕು. ನೂತನ ಸಂಸದೆ ಈ ಸಲ ಒಂದು ಸ್ಪಂದಿಸ್ಬೋದು. ಹೋದ ವರ್ಷ 5 ವರ್ಷ ಆಯಿತು, ಈ ಸಲ ಸ್ಪಂದಿಸ್ಬೋದು. ಶಾಸಕರಿದ್ದಾರೆ, ಶಾಸಕರು ರೂಲಿಂಗ್ ಪಾರ್ಟಿಯ ಅಂದರೆ ಕೇಂದ್ರ ಸರ್ಕಾರದ ರೂಲಿಂಗ್ ಪಾರ್ಟಿಯ ಒಂದು ಮೆಂಬರ್ ಆಗಿದ್ದಾರೆ. ಅವರು ಯಾವ ಥರನೂ ಯಾಕೆ ನಮ್ಮ 35-40 ವರ್ಷದಿಂದ ನಮ್ಮ ಉಡುಪಿಯ ಒಂದು ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಸಾಹೇಬರು ರಾಜ್ಯ ಹೆದ್ದಾರಿ ಸಚಿವರಾಗಿದ್ದರು. ಅವರಿಗೆ 5 ನಿಮಿಷ ಕೆಲಸ ಇತ್ತು ಅದು ಮಾಡೋದಾದರೆ. ಯಾರು ಇದಕ್ಕೆ ಒಂದು ಸ್ಪಂದನೆ ಕೊಡ್ತಾ ಇಲ್ಲ, ಯಾರು ಈ ಬಗ್ಗೆ ಒಂದು ಕಾಳಜಿ ವಹಿಸ್ತಾ ಇಲ್ಲ, ಜನರ ಜೀವಕ್ಕೆ ಬೆಲೆ ಕೊಡ್ತಾ ಇಲ್ಲ. ಅಲ್ಲಿ ಎಷ್ಟೊಂದು ತೊಂದರೆಗಳಾಗ್ತವೆ ಅಂತ ಹೇಳಿದರೆ ಪಬ್ಲಿಕ್ಕಲ್ಲಿ ಉಸಿರುಗಟ್ಟಿ ಒಂದು ಬದುಕುವ ವಾತಾವರಣವನ್ನು ನಿರ್ಮಿಸಿದ್ದಾರೆ ಇವರು. ಇಂಥ ಒಂದು ನೋಡಿ, 1 ಕಿಲೋಮೀಟ್ರ್ ಒಂದು ರೋಡನ್ನು ಮತ್ತು ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಏನೊಂದು ಬೇಕು, ಏನು ಬೇಡ. ನೋಡಿ ಪಕ್ಕದಲ್ಲಿ ಕಾರ್ಕಳ ಕುದುರೆಮುಖ ಹೈವೇ ಮಾಡಿದ್ದಾರೆ RN ಶೆಟ್ಟಿ ಕಾಂಟ್ರಾಕ್ಟ್ನವರು. ಚಿನ್ನದಂಥ ರಸ್ತೆ ಅದು, ಒಂದು ಕಲ್ಲು ಹೇಳುವುದಿಲ್ಲ, ಏನೂ ಆಗೋದಿಲ್ಲ ಅಲ್ಲಿ. ಅಷ್ಟೊಂದು ಉತ್ತಮವಾದ ರಸ್ತೆಯನ್ನು ಅವರು ಕೊಟ್ಟ ಗಡುವಿಗಿಂತ ಕಡಿಮೆ ಅವಧಿಯಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಯಾವುದೇ ಒಂದು ಅಕ್ಕಪಕ್ಕದ ಬಿಲ್ಡಿಂಗ್ ತೆಗೆಯುವುದಾಗಲಿ, ಏನೋ ದೇವಸ್ಥಾನ ಕೆಡುವುದು, ಮಸೀದಿ ಕೆಡುವುದು ಇಂಥದ್ದು ಏನೂ ಆಗದೆ ಎಷ್ಟು ಚೆನ್ನಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಈಚೆಯಿಂದ ನೋಡಿ ಕುಂದಾಪುರದ ಆ ಕಡೆ ಗಡ್ಕರಿ ಅವರು ಏನೋ ಒಂದು ಕಾಂಟ್ರಾಕ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಇದೆಲ್ಲ ಮೀಟ್ರ್ಗಟ್ಟಲೆ 100-106 ಮೀಟ್ರ್ಗಟ್ಟಲೆ ಬ್ರಿಡ್ಜ್ ಆಗ್ತಾ ಉಂಟಲ್ಲಿ. ಆ ಎಲ್ಲ ಕೆಲಸಗಳನ್ನು ನೋಡುವಾಗ ನಮ್ಮ ಈ ಪಡುಬಿದ್ರೆ ಪೇಟೆ ಯಾಕೆ ಈ ರೀತಿ ಕಾಮಗಾರಿ ನಡೀತಾ ಇಲ್ಲ? ಪಡುಬಿದ್ರೆಯಿಂದ ಸಾಸ್ತಾನದವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿಗಳಾಗ್ತಾ ಇದೆ ಅಂತ. ಬರೀ ಪಡುಬಿದ್ರೆ ಮಾತ್ರ ಅಂತಲ್ಲ, ಸಾಕಷ್ಟು ಕಡೆಗಳಲ್ಲಿ ಇಂಥ ಒಂದು ಜಂಕ್ಷನ್ಗಳಾಗಿರ್ಬೋದು ಅಥವಾ ಇಂಥ ಒಂದು ಸಮಸ್ಯೆಗಳಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ಆಗ್ತಾ ಇದೆ ಅಂತ. ಈಗಾಗಲೇ ಹೇಳಿದ್ರಿ, ಜಿಲ್ಲಾಡಳಿತವನ್ನು ಕೂಡ ಭೇಟಿ ಮಾಡಿದ್ವಿ ನಾವು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದ್ವಿ. ಸಾಕಷ್ಟು ಜನರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಬಂದಂಥ ಎಲ್ಲ ರಾಜಕಾರಣಿಗಳು, ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರೂ ಬಂದು ಹೇಳುವಂಥದ್ದು ನಾವು ಈ ಮನವಿಯನ್ನು ಪುರಸ್ಕರಿಸ್ತೇವೆ, ನಿಮ್ಮ ಒಂದು ಏನಿದೆ ಮನವಿಗಳೇನಿದೆ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಕಾರ್ಯಗತ ಆಗೋದಿಲ್ಲ ಅದ್ಯಾವುದು ಕೂಡ ಅಂತ. ಕರೆಕ್ಟ್. ನಾವು ಈಗಾಗಲೇ ಈ ಹಿಂದಿನ DC ಅವರನ್ನು ಹಲವು ಸಲ ಮನವಿ ಕೊಟ್ಟ ನಂತರ ಲಾಸ್ಟ್ ಟೈಮ್ ಆ ಒಂದು ಕಾಮಗಾರಿ ಬಗ್ಗೆ ನಾವು ಮಾಹಿತಿ ಹಾಕೋ ಮೂಲಕ ಅವರ ಹತ್ರ ಮಾಹಿತಿಯನ್ನು ಪಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ನಮಗೆ ಬಂದಂಥ ಆ ಒಂದು ಅವರ ಉತ್ತರ,
ನಿಮ್ಮ ಪಡುಬಿದ್ರಿ ಪೇಟೆಯಿಂದ ಮಟ್ಟು ಗ್ರಾಮಕ್ಕೆ ಹೋಗುವ ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಅಗಲಗೊಳಿಸುವಂತೆ ಹಾಗೂ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಕ್ರಮ ವಹಿಸುವಂತೆ ನಾವು ಅವರಿಗೆ ತಿಳಿಸಿರುತ್ತೇವೆ. ಸದ್ರಿ ಅವರು ಸಲ್ಲಿಸಿರುವ ಮನವಿ ಬಗ್ಗೆ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಂಡ ಕ್ರಮದ ಬಗ್ಗೆ ಮನವಿದಾರರಿಗೆ ಮಾಹಿತಿ ನೀಡುವಂತೆ ಕೋರಿದೆ. ಇದು ಮಾಮೂಲಿ ಎಲ್ಲರಿಗೂ ಬರುವಂಥದ್ದು ಒಂದು ರೂಲ್ಸ್. ಆದರೆ ಅವರು ಇದು ಡಿ ಸಿ ಅವರ ಲೆಟ್ರ್. ಆದರೆ ಈ ಡಿ ಸಿ ಅವರ ಲೆಟ್ರ್ ಬಂದಾಗೆ ನಮಗೆ ಯಾವುದೇ ರೀತಿಯವರು ನಮ್ಮ ಗಮನಕ್ಕೆ ತಂದಿಲ್ಲ. ಆ ಕಾಮಗಾರಿ ಇವತ್ತು ಕಳಪೆ ಕಾಮಗಾರಿಯಾಗಿ ಅಲ್ಲಿ ರಸ್ತೆಯನ್ನು ಅಗಲ ಮಾಡದೆ ಅಲ್ಲಿ ಆ ಒಂದು ಚರಂಡಿಯ ಕೆಲಸ 12 ಲಕ್ಷ 15 ಲಕ್ಷದ್ದು ಅದು ಜನರ ತೆರಿಗೆ ಅನುದಾನ, ಆ ಹಣ ಅಲ್ಲಿ ದುರುಪಯೋಗ ಆಗ್ತಾ ಉಂಟು. ಕೆಲಸ ಮುಗಿತಾ ಬಂತು, ಆದರೂ ಕೂಡ ರಸ್ತೆ ಅಗಲ ಆಗಲಿಲ್ಲ. ಅಲ್ಲಿ ಒನ್ ವೇಗೂ ಕೂಡ ಹೋಗಲಿಕ್ಕೆ ಅಷ್ಟು ಆ ರಸ್ತೆ ಅಗಲ ಇಲ್ಲ. ಹೈವೇಗೆ ಪಡುಬಿದ್ರಿ ಪೇಟೆಯಲ್ಲಿ ನಡೆಯುವಂಥ ಕಾಮಗಾರಿ. ಅದು ಬಿಟ್ಟು ನಮ್ಮ ಪಡುಬಿದ್ರಿ ಮತ್ತು ಕಟಪಾಡಿ ಮತ್ತು ಈ ಕಡೆ ಬಲಾಯಿಪಾದೆ ಮತ್ತು ಇಲ್ಲಿ ಉಡುಪಿ ಜಂಕ್ಷನ್ನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಎಲ್ಲ ಒನ್ ವೇ ಆಗಿ ಎದುರು ಕಡೆಯಿಂದ ಬರುವಂಥ ವಾಹನಗಳು. ಇದರಿಂದ ಇಷ್ಟರವರೆಗೆ ಆದಂಥ ಅಪಘಾತಗಳು ಸಾಧಾರಣ ಒಂದು 100-200 ಅಪಘಾತಗಳು ಆಗಿದೆ. 100-200 ಜೀವಗಳು ಈಗಾಗಲೇ 7-8 ವರ್ಷದಿಂದ ಹೋಗಿಯಾಗಿದೆ. ಇದನ್ನು ನಾವು ಇನ್ನು ಯಾವುದೇ ರೂಪ ಸರ್ಕಾರಕ್ಕಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಯಾವ ರೀತಿಯಿಂದ ಕೇಳಿದರೂ ಅವರು ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ. ನಾವು ಟೋಲ್ ಗೇಟಿನ ಬಗ್ಗೆ ಈಗಾಗಲೇ ಹೈವೇ ಡಿಪಾರ್ಟ್ಮೆಂಟ್ ಮ್ಯಾಂಗ್ಳೂರಿನವರಿಗೆ ಒಂದು 7-8 ಸಲ ಮಾಹಿತಿ ಹಾಕೊಳ್ಳಿ. ಅದು ಟೆಂಡರ್ ಯಾರಿಗೆ ಆಗಿದೆ, ಅಟ್ಲೀಸ್ಟ್ ಆ ಟೆಂಡರ್ ಪಡುಬಿದ್ರಿ ಗ್ರಾಮ ಟೋಲ್ ಗೇಟಿದ್ದು ಟೆಂಡರ್ ವಹಿಸ್ಕೊಂಡದ್ದು ಯಾರು, ಅವರಿಗೆ ಎಷ್ಟು ವರ್ಷ ಕಲೆಕ್ಷನ್, ಎಷ್ಟು ವರ್ಷ ಆ ಜನರನ್ನು ಸುಲಿಗೆ ಮಾಡುವಂಥ ಒಂದು ಅವರಿಗೆ ಒಂದು ಟೆಂಡರ್ ಕೊಟ್ಟಿದ್ದೀರಿ. ಅದು ಕಾಮಗಾರಿ ಎಲ್ಲ ಆಗದೆ ಅದನ್ನು ವಸೂಲು ಮಾಡಲಿಕ್ಕೆ ಉಂಟಾ? ಖಂಡಿತ ಒಂದು 75-80% ಒಂದು 70 ಅದರ ಟೆಂಡರಿನ ಆ ನಿಮ್ಮ ಆ ಟೋಲ್ ಗೇಟ್ನ ರೂಲ್ಸ್ ರೆಗ್ಯುಲೇಷನ್ ಏನು, ಇದನ್ನು ನಮಗೆ ಮಾಹಿತಿ ಕೊಡಿ ಅಂತೇಳಿ ಮಾಹಿತಿ ಹಕ್ಕಲ್ಲಿ ಅವರಿಗೆ ಒಂದು 3-4 ಸಲ ನಾವು ಖುದ್ದಾಗಿ ಕೇಳಿದ್ದೇವೆ. ಆದರೆ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರ ನಮಗೆ ಇಷ್ಟವರೆಗೆ ಬರಲಿಲ್ಲ. ಇದರ ಬಗ್ಗೆ ನಾವು ಅಪೀಲ್ ಮಾಡಿದ್ದೇವೆ, ಅದೆಲ್ಲ ರೂಲ್ಸನ್ನು ನಾವು ಮಾಡ್ತಾ ಇದ್ದೇವೆ. ಬಟ್ ಯಾವುದೇ ಕಾಮಗಾರಿ ಈಗ ಟೋಲ್ ಗೇಟ್ನಲ್ಲಿ ಆಗಲಿ ಅಥವಾ ರಸ್ತೆ ಕಾಮಗಾರಿ ಆಗಲಿ ಯಾವುದೇ ರಾಜಕಾರಣಿ ಅಥವಾ ಒಂದು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೇ ಅಥವಾ ಎ ಸಿ ಅವರಾಗಲಿ ಈಗ ನೇರ ಹೊಣೆಯುವುದು ಎ ಸಿ. ಈಗ ನಾವು ಈ ಮೊದಲು ಶಿಲ್ಪಾನಾಗ್ ಎಂಬ ಲೇಡಿ ಇರುವಾಗ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ಸ್ಪಂದಿಸಿದರು. ಆನಂತರ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಯಾಕಂದರೆ ಇದು ನೇರ ಆ ಒಂದು ಆ ಲ್ಯಾಂಡ್ ಏನು ಉಂಟು ಎಕ್ವೈರ್ ಇದ್ದು ಅಲ್ಲಿ ಲ್ಯಾಂಡ್ ಎಕ್ವೈರ್ ಇದ್ದು ಕೂಡ ತುಂಬ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಲ್ಲಿ ಪಡುಬಿದ್ರಿ ಆದ ಲ್ಯಾಂಡ್ ಎಕ್ವೈರಿ ಕೂಡ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ದಾರೆ. ಕಾರ್ಕಳ ಹೈವೇ ತನಕ ಭಾಳಷ್ಟು ಮೂಡು ಬದಿಗೆ ಹೈವೇ ಉಂಟು. ಕಾರ್ಕಳ ಹೈವೇಯಿಂದ ಮುಂದೆ ಹೋಗೋದು ಪಡುಬದಿಗೆ ಬಂದಿದೆ. ಇದನ್ನು ಜಯಪ್ರಕಾಶ್ ಹೆಗಡೆ MP ಅವರು ಇರುವಾಗ ಇದನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇವೆ. ನಂತರದ MP ಅವರಿಗೂ ನಾವು ಗಮನಕ್ಕೆ ತಂದಿದ್ದೇವೆ. ಅವರು ಅದನ್ನು ನೇರವಾಗಿ ಮಾಡಬೇಕೆಂಬುದರಲ್ಲಿ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಮ್ಮ ಎದುರುಗಡೆ. ಆದರೆ ಅವರ ನಂತರ ಗೌರ್ಮೆಂಟ್ ಚೇಂಜ್ ಆಯಿತು. ನಂತರ ಅದು ಎಲ್ಲ ನೆನೆಗುದಿಗೆ ಬಿತ್ತು. ಈಗ ಮಿಡ್ಲ್ ಪಾಯಿಂಟ್ ಏನು, ಒಂದು ಹೈವೇದ ಮಿಡ್ಲ್ ಪಾಯಿಂಟಿಗಿಂತ ಈಗ ಸರ್ಕಾರದ ಸರ್ಕ್ಯುಲರ್ ಉಂಟು ನೋಡಿ, ಇದು ರಾಜ್ಯ ಸರ್ಕಾರದ ಸರ್ಕ್ಯುಲರ್. ಇದು ಹೈವೇ ಹೆದ್ದಾರಿ ಹೈವೇ 45 ಮೀಟರ್, ರಾಜ್ಯ ಹೆದ್ದಾರಿ 40 ಮೀಟರ್, ಮುಖ್ಯ ಜಿಲ್ಲಾ ರಸ್ತೆಗಳು 25 ಮೀಟರ್. ಈಗಾಗಲೇ ಅಧಿಕೃತವಾಗಿ ಕಟ್ಟಡಗಳು ನಿರ್ಮಿಸಿದಲ್ಲಿ ಅಂಥವುಗಳನ್ನು ತೆರವು ಮಾಡಲು ಸೂಕ್ತ ಕ್ರಮವನ್ನು ಕಾನೂನಿನನ್ವಯ ತೆಗೆದುಕೊಳ್ಳಬೇಕು. ಇದು ಸರ್ಕಾರದ್ದು ಸರ್ಕ್ಯುಲರ್ ನಿರ್ಣಯ ಮಾಡಿ ಕಳಿಸಿದ್ದು ವಿಧಾನಸಭೆಯಲ್ಲಿ. ಆದರೆ ಈ ಒಂದು ಸರ್ಕ್ಯುಲರನ್ನು DC ಅವರಿಗೆ ಕೊಟ್ಟಿದ್ದೇವೆ, ನಾವು ಹೈವೇ ಅವರಿಗೆ ಕೊಟ್ಟಿದ್ದೇವೆ, ಎಲ್ಲ ನವಯುಗದ ಪಡುಬಿದ್ರಿಯಲ್ಲಿದ್ದ ಆಫೀಸ್ಗೆ ಕೊಂಡೋಗಿ ಕೊಟ್ಟಿದ್ದೇವೆ. ನೀವು ಇದು ಸರ್ಕಾರ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ ರಸ್ತೆ, ನಿಮ್ಮ ಮಿಡ್ಲ್ ಪಾಯಿಂಟ್ ಯಾವುದು, ನೀವು ಮಿಡ್ಲ್ ಪಾಯಿಂಟನ್ನು ಹೇಗೆ ನೀವು ಗುರುತಿಸಿದ್ದೀರಿ, ಅದಕ್ಕೆ ನಮಗೆ ಉತ್ತರ ಕೊಡಿ. ಮಿಡ್ಲ್ ಪಾಯಿಂಟಿಂದ 45, ಆದರೆ ಮಿಡ್ಲ್ ಪಾಯಿಂಟ್ ಯಾವುದು? ನೀವು ಓಲ್ಡ್ ರಸ್ತೆಯಲ್ಲಿ ಮಿಡ್ಲ್ ಪಾಯಿಂಟನ್ನು ಗುರುತಿಸೋದಾ, ಟೋಟಲ್ ಎಕ್ವೈರ್ ಅದರಲ್ಲಿ ಮಿಡ್ಲ್ ಪಾಯಿಂಟನ್ನು ಗುರುತಿಸೋದಾ? ನೀವು ಒಂದು ಕಡೆ ಮಿಡ್ಲ್ ಪಾಯಿಂಟನ್ನು ಗುರುತಿಸೋದು, ಇನ್ನೊಂದು ಕಡೆಯಲ್ಲಿ ಅದೇ ಥರ ಮಾಡಿದ್ದಾರೆ. ಯಾಕೆ ನೀವು ಉಚ್ಚಿಲದಲ್ಲಿ ಆದಷ್ಟು ಅಗಲ ಪಡುಬಿದ್ರಿಯಲ್ಲಿ ರಸ್ತೆ ಆಗ್ತಾ ಇಲ್ಲ? ಉಚ್ಚಿಲಪೇಟೆ ರಸ್ತೆ ಎಷ್ಟು ಅಗಲ ಉಂಟು, ಎಷ್ಟು ಬಿಲ್ಡಿಂಗನ್ನು ಕೆಡವಿದ್ದೀರಿ, ಅಷ್ಟು ಅಗಲ ಪಡುಬಿದ್ರಿಯಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ? ಅದಕ್ಕೆ ಅವರು ಒಂದು ಹೇಳುವಂತ ಒಂದು ವಿಚಾರ ಏನು ಅಂತಂದ್ರೆ ಭೂಮಿ ಇಲ್ಲ ಅಂತ ಹೇಳ್ಬೋದು. ನಮಗೂ ಕೂಡ ಜಾಗದ ಒಂದು ಕೊರತೆ ಇದೆ, ಅದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಒಂದು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ಭೂಮಿ ಮುಂದೆ ಇರಲಿಲ್ಲ, ಮುಂದೆ ಈಗ ಇಷ್ಟುವರೆಗೆ ಕಾಂಪನ್ಸೇಷನ್ ಕೊಟ್ಟು ತಗೊಂಡದ್ದು ಕೂಡ ಇತರ ಭೂಮಿಯನ್ನು ತಗೊಂಡದ್ದು. ನ್ಯಾಷನಲ್ ಹೈವೇ ರೂಲ್ಸಲ್ಲಿ ಅದೇ ಒಂದು ಆ್ಯಕ್ಟೇ ಉಂಟು, ಅದನ್ನು ನಾವು ಕೊಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಅದರಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ ಒಂದು ಆ್ಯಕ್ಟೇ ಉಂಟು. ಅದು ಅವರ ಕಾಂಪನ್ಸೇಷನ್ ಡಿಕ್ಲೇರ್ ಮಾಡಿ ಅವರು ಕೊಟ್ಟು ಅದನ್ನು ಅವರು ಎಕ್ವೈರ್ ಮಾಡ್ತಾರೆ. ಈಗ ಪಡುಬಿದ್ರಿಯಲ್ಲಿ ಅಂಗಡಿಯೆಲ್ಲ ಕಡೆಯುವಾಗ ಭಾಳಷ್ಟು ಅವಸರ ಮಾಡ್ತಾಯಿದ್ರು, ಭಾಳಷ್ಟು ಮೀಡಿಯಾದಲ್ಲಿ ಬರ್ತಾಯಿತ್ತು, ಪಡುಬಿದ್ರಿಯಲ್ಲಿ ತೆಗೆಯೋದಿಲ್ಲ, ಕೆಲಸ ಆಗೋದಿಲ್ಲ ಅಂತೇಳಿ. ಈಗ ಆ ಕೆಲಸ ನಮ್ಮ ಅಂಗಡಿಯೆಲ್ಲ ತೆಗೆದು ಅದು ಕೆಡದ ನಂತರ ಈ ರಸ್ತೆ ಕಂಪ್ಲೀಟ್ ಮಾಡುವುದಿಲ್ಲ ಅಂತೇಳಿ ಬಹುಶಃ ಆದಷ್ಟು ಪ್ರೆಷರ್ ಯಾರೂ ಆಗ್ತಾಯಿಲ್ಲ.
ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಕೆಡೋ ತನಕ, ಬಿಲ್ಡಿಂಗನ್ನು ಕೆಡಗೋ ತನಕ ಭಾಳಷ್ಟು ರೀತಿಯ ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇತ್ತು. ಭಾಳಷ್ಟು ನಾಯಕರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ರು, ಪಡುಬಿದ್ರಿಯಲ್ಲಿ ಕೆಲಸ ಆಗ್ತಾ ಇಲ್ಲ, ಬೇರೆಲ್ಲ ಹೈವೇ ಆಗಿದೆ, ಪಡುಬಿದ್ರಿಯಲ್ಲಿ ಉಳ್ಕೊಂಡಿದೆ ಅಂತೇಳಿ. ಈಗ ಅದು ಕೆಡವಿ ವರ್ಷ 2 ಆಯ್ತು. ಈಗ ಕೆಡದ ನಂತರ ಕೆಲಸ ಆಗೋದಿಲ್ಲ ಅಂತೇಳಿ ಬಹುಶಃ ಆ ನಾಯಕರು, ಆಗ ಕೊಟ್ಟಂತ ನಾಯಕರು ಹೀಗೆ ಹೇಳಿಕೆ ಕೊಡ್ತಾ ಇಲ್ಲ. ಪಕ್ಷಾತೀತ ನಾಯಕರು ಯಾರು ಮಾತಾಡ್ತಾ ಇಲ್ಲ. ಈಗ ಕೆಲಸ ಆಗ್ತದೆ. ಅದಕ್ಕಿಂತ ಮೊದಲು ಭಾಳಷ್ಟು ಹೇಳಿಕೆ ಬಂದಿತ್ತು, ಈಗಲೂ ಉಂಟು ಪೇಪರ್ ಕಟ್ಟಿಂಗ್ ನಮ್ಮಲ್ಲಿ. ಆ ನಾಯಕರು ಈಗ ಯಾರೂ ಸುದ್ದಿ ಮಾತಾಡೋದು, ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಈಗ ಮೊದಲು ಅಂಗಡಿಯವರಿಗೆ ತೊಂದರೆ, ಬಿಲ್ಡಿಂಗ್ನವರಿಗೆ ಆದರೂ ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಉಂಟು. ಸಾರ್ವಜನಿಕರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದು ಈ ಹೈವೇ ಆದರೆ ಈಗ ನೀವು ಮಾಡ್ತಾ ಇರುವಂಥ ಮಣಿಪಾಲ ಹೈವೇ ನೋಡಿ, ಅಲ್ಲಿ ನಮ್ಮ ಇಂದ್ರಾಳಿ ಸ್ಕೂಲ್ನ ಹತ್ತಿರ ಒಂದು ರಸ್ತೆಯನ್ನು ಎಷ್ಟು ಎತ್ತರ ಮಾಡಿದರೆ ಇನ್ನೊಂದು ಸೈಡ್ನ ಎಷ್ಟು ತಗ್ಗು ಮಾಡಿದ್ದಾರೆ. ಅದು ಏನಂತೇಳಿ ಮೊನ್ನೆ MP ಅವರ ಹತ್ರ ಕೇಳಿದಾಗ ಈ ಸಲದ್ದು, ಅದು ಅವರ ನಿರ್ಧಾರ. ಇಂಜಿನಿಯರ್ ಆದವನು ಒಂದು ರಸ್ತೆ ಎತ್ತರ ಮಾಡು, ಒಂದು ರಸ್ತೆ ಕೆಳ ಮಾಡು, ಯಾವುದಾದ್ರೂ ಪ್ರಯೋಜನ ಇಂಜಿನಿಯರಲ್ಲಿ ಉಂಟು ಒಂದು ರಸ್ತೆಯದ್ದು? ಒಂದು ಲೆಫ್ಟ್ ಸೈಡಿಗೆ ಹೋಗೋದು, ರೈಟ್ ಸೈಡಿಗೆ ಬರುವಂಥ ರಸ್ತೆ ಲೆವೆಲ್ ಇರಬೇಕಾದ್ರು ಸಾಮಾನ್ಯ ಒಬ್ಬ ಮಾಮೂಲಿ ಜನಸಾಮಾನ್ಯನಿಗೆ ಗೊತ್ತಿರುವಂಥ ವಿಷಯ. ಆದರೆ ಯಾವ ಇಂಜಿನಿಯರ್ ಪ್ಲ್ಯಾನಲ್ಲಿ ಅದು ಒಂದು ರಸ್ತೆ ಎತ್ತರ, ಒಂದು ರಸ್ತೆ ಅದನ್ನು ಡೌನ್ ಆಗಿ ಮಾಡ್ತಾರೆ? ಇದು ನಮ್ಮವ್ರು ಕೊಡುವಂಥ ಒಂದು ಉತ್ತರ ಜನಪ್ರತಿನಿಧಿಗಳು. ಅದನ್ನು ಕೇಳಿ ಅದನ್ನು ಸರಿ ಕೊಡಬೇಕಾದ್ದು ಅವರ ಕರ್ತವ್ಯ. ಅದು ಯಾಕೆ ಹಾಗೆ ಮಾಡ್ತೀರಿ? ಹಾಗೆ ಮಾಡಬೇಡಿ, ತೊಂದರೆ ಆಗ್ತಾ ಉಂಟು ಅಂದರೆ ನೀವು ಲೆವೆಲ್ ಆಗಿ ರಸ್ತೆ ಮಾಡಿ ಅಂತೇಳಿ ಹೇಳುವುದು ಅವರ ಕರ್ತವ್ಯ. ಅದನ್ನು ಮಾಡಿಸ್ಕೊಡೋದು ಜನಪ್ರತಿನಿಧಿಗಳ ಕರ್ತವ್ಯ. ಅದು ಬಿಟ್ಟು ಅದು ಇಂಜಿನಿಯರ್ ನಿರ್ಧಾರ ಅಂದರೆ, ಹಾಗಾದರೆ ಇಂಜಿನಿಯರ್ ಮಾಡಿದ್ದೇ ಫೈನಲ್ಲ. ಜನಗಳಿಗೆ ಬೇಕಾದಾಗೆ ಕಾಮಗಾರಿ ಮಾಡಬೇಕು ವಿನಃ ಅವರಿಗೆ ಬೇಕಾದ ಕಾಮಗಾರಿ ಮಾಡ್ಕೊಂಡು ಹೋಗೋದಲ್ಲ. ಇದೇ ರೀತಿ ಯರಮಾಳ್ ತೆಂಕದಲ್ಲಿ ಕೂಡ ಆಗಿದೆ, ಒಂದು ರಸ್ತೆ ಎತ್ತರ, ಒಂದು ರಸ್ತೆ. ಖಂಡಿತ ಇದನ್ನೆಲ್ಲ ನೋಡ್ತಾ ಹೋದಾಗೆ ಇವ್ರು ಹೇಳ್ತಾರೆ, ನವಯುಗ ಕಂಪನಿಯವರು ಹೇಳ್ತಾರೆ, ನಾವು ಬ್ಲಾಕ್ ಲಿಸ್ಟ್ಗೆ ಸೇರಿದ್ದೇವೆ, ನಮಗೆ ಪ್ರತಿ ತಿಂಗಳು 24 ಲಕ್ಷಗಳನ್ನ ಕಟ್ಟಬೇಕು, 17 ಲಕ್ಷ ಖರ್ಚಾಗುತ್ತೆ, ಇನ್ನು 6 ಲಕ್ಷ ಮೇಂಟೆನೆನ್ಸ್ ಅದು ಇದೆಲ್ಲ ಹೋಗ್ತದೆ ಅನ್ನುವಂಥ ಒಂದು ವಿಚಾರವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಟೋಲ್ನ ವಿಚಾರವಾಗಿ ಅದಕ್ಕೆ ತಾಳೆ ಹಾಕ್ತಾ ನೋಡ್ತಾ ಹೋದ್ರೆ ನವಯುಗ ಕಂಪನಿಯವರದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ? ಇದಕ್ಕೆ ಯಾರು ಹೊಣೆ? ಇವಾಗ ಟೋಲ್ ವಸೂಲು ಮಾಡಬೇಕಂತ ಹೇಳಿದರೆ ಅವರು ಕಂಪ್ಲೀಟ್ ನಮ್ಮ ರಸ್ತೆಯನ್ನು ಬಿಟ್ಕೊಡ್ಬೇಕು, ಜನರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು. ಅವರು ಟೋಲ್ ಗೇಟಿಗೆ ಹೋಗಿ ಅಲ್ಲೊಂದು ಪಾಯ್ಕಣೆ ಸರಿ ಇಲ್ಲ, ಅಲ್ಲಿ ಕಸದ ರಾಶಿ ಬಿದ್ದಿದೆ, ಅದನ್ನೇ ಅವರು ಸರಿ ಮಾಡಿದವರು ನಮ್ಮ ರಸ್ತೆ ಯಾವಾಗ ಮಾಡ್ತಾರೆ ನೋಡಿ. ಎರಡನೇದು, ಇವಾಗ ಸುರತ್ಕಲ್ನಲ್ಲಿ ಒಂದು ಟೋಲ್ ಗೇಟ್ ಇದೆ, ಅಲ್ಲಿಂದ ಇಲ್ಲಿಗೆ ಇರೋದು 15 ಕಿಲೋಮೀಟ್ರು. ಸುರತ್ಕಲ್ ಟೋಲ್ ಗೇಟ್ ಯಾರಿಗದು? BC ರೋಡ್ ಸುರತ್ಕಲ್ ಅದು ಒಂದು ಪ್ರಾಜೆಕ್ಟ್ ಇತ್ತು, ಅದಕ್ಕಾಗಿ ಸುರತ್ಕಲ್ನಲ್ಲಿ ಟೋಲ್ ಗೇಟ್ ಆಗಿದ್ದಾರೆ. ಆದರೆ ಎಷ್ಟು ಮಾತ್ರಕ್ಕೂ ಆ ಟೋಲ್ ಗೇಟನ್ನು ನ್ಯಾಷನಲ್ ಹೈವೇ 66ನಲ್ಲಿ ಹಾಕಬಾರ್ದಿತ್ತು. ಒಂದು ತಲಪಾಡಿಕೊಂಡು ಹೋಗ್ಬೇಕಿತ್ತು, ಇಲ್ಲ ಸುರತ್ಕಲ್ನಲ್ಲಿ ಅಲ್ಲಿ ಆ ರಸ್ತೆಯಲ್ಲಿ ಹಾಕಬೇಕಿತ್ತು. ನಾನೇನು ಹೇಳ್ತಾ ಇದ್ದೇನೆ, ಒಂದು 15 ಕಿಲೋಮೀಟ್ರ್ನಲ್ಲಿ 2 ಟೋಲನ್ನು ಕಟ್ಟಿದ್ದು ಯಾಕೆ ಈ ಸುಲಿಗೆ ಮಾಡ್ತಾ ಇದ್ದಾರೆ ಇವರು? ಅವರಿಗೆ ಬೇರೆ ಬೇರೆ ಕಂಪನಿ ಇರ್ಬೋದು, ವಸೂಲು ಮಾಡುವಂಥ ಕಂಪನಿಗಳು ಬೇರೆ ಬೇರೆ ಇರ್ಬೋದು, ಕೊಡುವಂಥ ಜನವು ನಾವೇ ಅಲ್ವಾ? 200 ರೂಪಾಯಿ ಬಾಡಿಗೆ ಹೋದವ 2 ಕಡೆಯಲ್ಲಿ 50-100 ರೂಪಾಯಿ ಇದು ಕೊಟ್ಟರೆ ಹೇಗೆ ಡೀಸೆಲ್ ಆಗಲಿ, ಅವನು ಸಂಬಳ ಕೊಡಲಿ? ಈ ಥರ ಎಲ್ಲ ಟೋಲ್ ಗೇಟ್ ಅಂತೇಳಿ ಒಂದು ಖಂಡಿತವಾದ ಒಂದು ವಸೂಲಿ ಅಂತ ಹೇಳಿದರೆ, ಟೋಲ್ ವಸೂಲಿ ಅಂತ ಹೇಳಿದ್ರೆ ಅದೊಂದು ದರೋಡೆ, ಹೆದ್ದಾರಿ ದರೋಡೆ. ಅವರು ಹೆದ್ದಾರಿಯಲ್ಲಿ ಕೂತ್ಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದಾರೆ, ಪಾಪದವ್ರನ್ನ ದೋಚಿದ್ದಾರೆ. ಟೋಲ್ ಗೇಟ್ ನಮಗೆ ಬೇಕಾ? ಒಂದು ವೇಳೆ ಇದ್ದರೂ ಕೂಡ ಅದರಲ್ಲಿ ನಾಮಿನಲ್ ರೇಟ್ ಇರಬೇಕು. ಈಗ ನೋಡಿ, ಸುರತ್ಕಲ್ನಲ್ಲಿ 50 ರೂಪಾಯಿ ಒಂದು 4 ವೀಲರ್ ಪಾಸ್ ಆಗಬೇಕಾದ್ರೆ, ಇಲ್ಲಿ 25-30 ರುಪೀಸ್. 80 ರೂಪಾಯಿ ಕೊಟ್ಟವ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಬಸ್ಸಿಗಿರೋದು 14 ರೂಪಾಯಿ 15 ರೂಪಾಯಿ. ಈ ಥರ ಒಂದು ಮನುಷ್ಯನ ಒಂದು ಚಿತ್ರಹಿಂಸೆಯಾಗಿ ಒಂದು ಟೋಲ್ ಗೇಟನ್ನು ರೂಪಿಸಬಾರ್ದು. ಟೋಲ್ ಗೇಟ್ ಅಗತ್ಯನೇ ಇಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡಿದ್ದರೆ ರಸ್ತೆ ಮಾಡಿಕೊಡಲಿ, ರಸ್ತೆ ಮಾಡಿ ಪುನಃ ನಾವು ಟ್ಯಾಕ್ಸ್ ಕಟ್ಟೋದಾದರೆ ಗಾಡಿಗಳಿಗೆ ಟ್ಯಾಕ್ಸ್, ಅಷ್ಟೊಂದು ಟ್ಯಾಕ್ಸ್ ಕಟ್ತೇವೆ ನಾವು, ವರ್ಷಕ್ಕೊಮ್ಮೆ ಎಷ್ಟೋ ಟ್ಯಾಕ್ಸ್ ಕಟ್ತೇವೆ. ಟ್ಯಾಕ್ಸ್ ಕಟ್ಟದೆ ನಮ್ಮ ಜೀವನ, ನಮ್ಮ ಜೀವನವೇ ಟ್ಯಾಕ್ಸ್ನಲ್ಲೇ ಹೋಗ್ತದೆ. ಅದಕ್ಕೆ ನಾನು ಏನು ಹೇಳೋದು, ಟೋಲ್ ಮಾಡಲಿ ಅವರು, ಅದಕ್ಕೊಂದು ನಾಮಿನಲ್ ರೇಟ್ ಇರಲಿ. ಬೇಕಾದರೆ 25 50 ವರ್ಷ ಮಾಡಲಿ ಅವರು. 25 ವರ್ಷ ವಸೂಲು ಮಾಡುವಂಥದ್ದು 50 ವರ್ಷ ವಸೂಲು ಮಾಡಲಿ. ಖಂಡಿತ. ಒಂದು ಕರೆ ಇದೆ ಸರ್, ಒಂದು ಕರೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ನಾವೊಂದು ಹೆದ್ದಾರಿಯ ಒಂದು ಅವ್ಯವಸ್ಥೆಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಮಳೆಗಾಲ ಕೂಡ ಇನ್ನೇನು ಶುರುವಾಗುತ್ತೆ, ಅಸ್ತವ್ಯಸ್ತ ಆಗುತ್ತೆ, ಅಷ್ಟರ ಮಟ್ಟಿಗೆ ಅಸಮರ್ಪಕವಾದಂಥ ಒಂದು ಕಾಮಗಾರಿ ಆಗಿದೆ ಅನ್ನುವಂಥ ಒಂದು ವಿಚಾರ.
ಅಲ್ಲ ಸರ್, ಇದನ್ನ ಯಾಕೆ ತೋರಿಸ್ತಾ ಇದೆ? ಇದು ಕರೆಕ್ಟೇ ತೋರಿಸಿದೆ, ಆದ್ರೆ ಈ ಉಡುಪಿ ಮಂಗಳೂರಲ್ಲಿ ತುಂಬಾ ಕಡೆ ಇಂಥ ಅವಸ್ಥೆ ಇದೆ. ಇನ್ನು ಹಳ್ಳಿ ಕಡೆಯಲ್ಲಿ ಕೂಡ ಇಂಥ ರಸ್ತೆ ಸರಿ ಇಲ್ಲ. ಅದ್ರಲ್ಲಿ ಇವಾಗ ಒಂದೇ ವಿಷಯ ಇಟ್ಕೊಂಡು ಹೋದ್ರೆ ಸರಿ ಆಗಲ್ಲ. ಎಲ್ಲಾ ಕಡೆದ್ದು ತೋರಿಸ್ಬೇಕಾಗುತ್ತೆ, ಎಲ್ಲಾ ಅಭಿವೃದ್ಧಿ ಆಗ್ಬೇಕಾಗುತ್ತೆ. ಅಂದ್ರೆ ಇದು ತಪ್ಪು ಕೇಂದ್ರ ಸರ್ಕಾರದಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇಲ್ಲಿ ಅಧಿಕಾರಿಗಳು ಸರಿ ಇಲ್ಲ, ಇಲ್ಲಿ ರಾಜ್ಯ ಸರ್ಕಾರ ಸರಿ ಇಲ್ಲ. ಈ ರಾಜ್ಯ ಸರ್ಕಾರ ಸರಿ ಆದ್ರೆ ಇಲ್ಲಿ ಎಲ್ಲ ಸರಿ. ಅದೇ ಖಂಡಿತ, ಯಾರೇ ಅಧಿಕಾರಿಗಳು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಅಂತ ಆ ವಿಚಾರವಾಗಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಇನ್ನು ಮಳೆಗಾಲ ಬರುತ್ತೆ, ಜನರಿಗೆ ಇನ್ನೂ ಕೂಡ ಸಮಸ್ಯೆ ಆಗುತ್ತೆ. ಹಿಂದಿನ ಬಾರಿಯಿಂದಲೂ ಎಚ್ಚರಿಸ್ತಾ ಬಂದರೂ ಕೂಡ ಎಚ್ಚೆತ್ಕೊಳ್ತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳಿಗೆ ಇನ್ನಾದ್ರೂ ಏನಾದ್ರೂ ಸರಿ ಮಾಡ್ತಾರೇನೋ ಅನ್ನುವಂಥ ಒಂದು ಆಶಾಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳು. ಈಗಾಗಲೇ ಇನ್ನೂ ಕೂಡ ಮಾತಾಡ್ಲಿಕ್ಕಿದೆ ಒಂದು ವಿರಾಮದ ನಂತರ. ಎಸ್, ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಈ ಒಂದು ಹೆದ್ದಾರಿಯ ವಿಚಾರವಾಗಿ ಮಾತಾಡ್ತಾ ಸರ್ವಿಸ್ ರಸ್ತೆಗಳು, ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ರಸ್ತೆಗಳು ಕೂಡ ಈಗಾಗಲೇ ಹಾಳಾಗಿದೆ, ಮಳೆಗಾಲದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಅದು ನಿಜ ಕೂಡ. ಅಂಥ ಒಂದು ಸಮಸ್ಯೆಗಳು ಇರ್ತಕ್ಕಂಥ ಒಂದು ಸಾಕಷ್ಟು ಊರುಗಳು ತುಂಬ ಇರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವೆಲ್ಲ ಮಾತಾಡ್ತಾ ಇದ್ವಿ, ಕನ್ನಡದ್ದೇ ಆದಂಥ ಯಾವ್ದಾದ್ರು ಒಂದು ಟೆಂಡರ್ ಮಾಡುವಂಥವರಿಗೆ ಕೊಟ್ಟಿದ್ರೆ ಬಹುಶಃ ಇಷ್ಟೊತ್ತಿಗೆ ಅಭಿವೃದ್ಧಿಗಳಾಗ್ತಿತ್ತು, ಇಷ್ಟೊತ್ತಿಗೆ ಸಂಪೂರ್ಣವಾದಂಥ ಒಂದು ಕಾಮಗಾರಿಗಳಾಗ್ತಿತ್ತು. ಆದರೆ ನವಯುಗ ಕಂಪನಿಗೆ ಕೊಟ್ಟು ಅಲ್ಲಿ ಬೇರೆ ಊರಿಂದ ಬಂದಿರತಕ್ಕಂಥ ಒಂದು ಕೆಲಸಗಾರರು ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸಂಬಳಗಳನ್ನು ಕೊಡದೆ ಇಲ್ಲೂ ಕೂಡ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಗಳಾಗಿ ಒಟ್ಟಾರೆಯಲ್ಲಿ ನೋಡ್ತಾ ಹೋದ್ರೆ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಒಂದು ಟೆಂಡರ್ನ ಕೊಡುವಂಥ ಒಂದು ಕಂಪನಿಗೆ ಕೊಟ್ಟಿದ್ರೆ ಎಷ್ಟೋ ಅಭಿವೃದ್ಧಿ ಆಗ್ತಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೇವೆ. ಎಸ್, ಹಾಗೆ ನೋಡ್ತಾ ಹೋದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಕಾಮಗಾರಿ ಮಾಡುವಂಥ ಒಂದು ಕಂಪನಿಗಳಾಗಿರ್ಬೋದು, ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಕಾಮಗಾರಿಯನ್ನು ಮಾಡುವಂಥ ಒಂದು ಕಂಪನಿಗಳಿಗೆ, ಕರ್ನಾಟಕದ ಕಂಪನಿಗಳಿಗೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ಕಾಮಗಾರಿ ಮುಗಿತಾ ಇತ್ತ ಅಂತ ನೀವೊಂದು ಉದಾಹರಣೆಗಳನ್ನು ಕೂಡ ಕೊಟ್ರೆ. RN ಶೆಟ್ಟಿ ಅವರ ಒಂದು ಉದಾಹರಣೆಗಳನ್ನು ಕೊಟ್ರೆ ಅವಧಿ ಕಡಿಮೆ ಆಗುವುದಕ್ಕಿಂತ ಮುಂಚೆಯೇ ಒಂದು ಅಭಿವೃದ್ಧಿಗಳನ್ನು ಮಾಡಿದ್ರು, ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮಾಡಿದ್ರು ಅಂತ. ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ರೆ ಸರಿ ಆಗ್ತಿತ್ತೇನೋ ಅಂತ. ಒಂದನೇದಾಗಿ ನಾನು ಹೇಳ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಕೊಡುವಾಗ ಕರ್ನಾಟಕ ಬೇರೆ, ಕೇರಳ ಬೇರೆ, ತಮಿಳುನಾಡು ಬೇರೆ ಮಾಡಲಿಕ್ಕೆಲ್ಲ. ರಾಷ್ಟ್ರೀಯ ಹೆದ್ದಾರಿ ಎಲ್ಲ ರಾಜ್ಯಗಳನ್ನು ಹಾದು ಹೋಗ್ತದೆ. ಯಾವುದೋ ಒಂದು ಕಂಪನಿಯವರು ಟೆಂಡರ್ ಕೊಡ್ತಾರೆ, ಅವರಿಗೆ ಟೆಂಡರನ್ನು ಪಾಸ್ ಮಾಡ್ತಾರೆ. ಅದನ್ನು ಒಂದೊಂದು ಸ್ಟೇಟ್ನಲ್ಲಿ ಅದೇ ಸ್ಟೇಟ್ನವರಿಗೆ ಕೊಡುವಂಥ ಒಂದು ಸಾಧ್ಯತೆ ಕೂಡ ಕಡಿಮೆ. ಆದರೆ ಈ ಭಾಷೆ ಬಾರದವರು, ಬರೇ ತೆಲುಗನ್ನೇ ಮಾತನಾಡುವವರು ನಮ್ಮಲ್ಲಿ ಕೆಲಸ ಮಾಡುವಾಗ ನಮ್ಮ ಒಂದು ಏನು ಭಾವನೆಗಳಿದೆ ಅದಕ್ಕೆ ಸ್ಪಂದನೆ ಕೂಡ ಇಲ್ಲ. ನಾವೇನು ಹೇಳ್ತೀವಿ, ಈಗ ಉದಾಹರಣೆಗೆ ನಮ್ಮ ಕಾರ್ಕಳದಿಂದ ಬರುವಂಥ ಒಂದು ಹೆದ್ದಾರಿ ಇದೆ, ಅದು ನಮ್ಮ ಪಡುಬಿದ್ರಿ ಎಂಡ್ ಪಾಯಿಂಟ್. ಆಮೇಲೆ ಆ ಹೆದ್ದಾರಿ ಮುಂದಕ್ಕೆ ಹೋಗೋದಿಲ್ಲ. ಅಲ್ಲಿ ಅವರು ಏನು ಮಾಡೋದು ಬೇಡ, ನಮ್ಮ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಮಾಡಿಬಿಡಲಿ, ಎಲ್ಲಿ ಕಾರ್ಕಳದಿಂದ ಬರುವಂಥದ್ದು ಬಂದ್ ಮಾಡಲಿ. ಆಗ ಇದು ಫ್ರೀ ಆಯ್ತಲ್ವ? ರಾಷ್ಟ್ರೀಯ ಹೆದ್ದಾರಿ 66 ಫ್ರೀ ಆಯಿತು. ಕಾರ್ಕಳದಿಂದ ಒಂದು 5 ನಿಮಿಷಕ್ಕೆ 10 ನಿಮಿಷಕ್ಕೊಂದು ಏನೋ ಒಂದು ವೆಹಿಕಲ್ ಬರ್ತಾ ಇದೆ, ಅದನ್ನು ಸರ್ವಿಸ್ ರೋಡ್ನಲ್ಲಿ ಕೊಡಲಿ. ಇವಾಗ ಅಲ್ಲಿ ಏನು ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ಹೇಳಿದರೆ, ಅಲ್ಲಿ ರಸ್ತೆ ಕ್ರಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೊಲೀಸ್ ಸಾಕಾಗದೆ 2 ಪೊಲೀಸ್ ನಿಂತರೂ ಅಲ್ಲಿ ಒಂದು ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಬುಲೆನ್ಸ್ ಅಂತ ವಾಹನಗಳು ಕೂಡ 10 ನಿಮಿಷ 15 ನಿಮಿಷ ತಡವಾಗಿ ಅಲ್ಲಿ ಪಾಸ್ ಆಗ್ತದೆ. ಇಂಥ ಒಂದು ದುಸ್ಥಿತಿಯಲ್ಲಿ ನಮ್ಮ ಪಡುಬಿದ್ರೆ ಇದೆ. ಆ ಸರ್ಕಲ್ ನಿಜವಾಗಿಯೂ ಅವರು ಅಷ್ಟೊಂದು ವೈಜ್ಞಾನಿಕವಾಗಿ ಏನಾದರೂ ಮಾಡೋದಿದ್ದರೆ ಅದನ್ನು ಬಂದ್ ಮಾಡಲಿ. ಕಾರ್ಕಳ ರಸ್ತೆ ಎಂಡ್ ಪಾಯಿಂಟ್, ಅದು ಎಲ್ಲಿ ಎಂಡ್ ಆಗಿದೆ ಆ ಕಡೆ ಅಲ್ವ, ಬೇಡ. ಈ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ಬಂದ್ ಮಾಡಲಿ. ಅವರು ಅಲ್ಲಿಗೆ ಬಂದ್ ಮಾಡಿದರೆ ಅದಕ್ಕೇನೋ ಬಾಧ್ಯತೆ, ಏನೂ ತೊಂದರೆ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ 66 ಪಾಸ್ ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆವಾಗ ಕಾರ್ಕಳದಿಂದ ಬಂದ ವೆಹಿಕಲ್ ಸ್ವಲ್ಪ ಆ ಕಡೆ ಹೋಗಿ, ಸರ್ವಿಸ್ ರೋಡ್ ಈ ಕಡೆ ಹೋಗಿ ಇದನ್ನು ಸೇರಲಿ. ಇಷ್ಟೊಂದು ನಿಜವಾಗಿ ನಾವೇನು ಇಂಜಿನಿಯರ್ ಮಾಡಬೇಕಂತ ಕೆಲಸ ಅದು.
ಆವಾಗ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಉದ್ಭವ ಆಗುವುದಿಲ್ಲ, ಜನರಿಗೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ತೊಂದರೆ ಆಗುವುದಿಲ್ಲ, ಯಾವುದೇ ಆ್ಯಂಬುಲೆನ್ಸನ್ನು ತಡೆಯುವಂಥ ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ. ಇಂಥ ಒಂದು ಟ್ರಾಫಿಕ್ ಜಾಮ್ನಿಂದ ಎಷ್ಟೋ ಜೀವಗಳು ಅಮಾಯಕವಾಗಿ ಸಾಯ್ತಾ ಇದೆ. ಇವೆಲ್ಲ ನಿಲ್ಲಕ್ಕೆ ಒಂದು ಚಾನ್ಸಸ್ ಇದೆ. ಖಂಡಿತ ಖಂಡಿತ. ಎಸ್ ಶಶಿಧರ್ ಶೆಟ್ಟರ್, ಈಗಾಗಲೇ ನೋಡ್ತಾ ಇರೋ ಹಾಗೆ ಒಂದು ಮ್ಯಾಪ್ ಇರ್ತದೆ. ಒಂದು ಕಾಮಗಾರಿಯನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಮ್ಯಾಪನ್ನು ಇಂಜಿನಿಯರ್ಗಳೆಲ್ಲರೂ ಸೇರಿ ಮಾಡಿರ್ತಾರೆ. ಆದರೆ ನವಯುಗ ಕಂಪನಿ ಈ ಮಟ್ಟಿನಲ್ಲಿ ಅವೈಜ್ಞಾನಿಕವಾದಂಥ ಒಂದು ಕಾಮಗಾರಿಯನ್ನು ಮಾಡ್ತಾ ಇದೆ ಅಂತಂದರೆ ಆ ಮ್ಯಾಪನ್ನು ಪರಿಶೀಲನೆ ಮಾಡಿದಂಥವ್ರು ಯಾರು ಇಲ್ವಾ? ಆ ಮ್ಯಾಪಿಗೆ ಒಂದು ಇದು ಸರಿ ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸಾಧಕ ಬಾಧಕಗಳು ಏನಿದೆ ಅನ್ನೋಂಥದ್ದು ಹೇಳಿದವರು ಯಾರು ಇಲ್ವಾ? ಇದಕ್ಕೆ ಅವರದ್ದೇ ಆದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ಕಟ್ಟಿರ್ತಕ್ಕಂಥದ್ದು ಇಷ್ಟೊಂದು ದೊಡ್ಡ ಯೋಜನೆಗಳನ್ನು ಅಂತ ಒಂದು ಕ್ವಶನ್ ಮಾರ್ಕ್ ಈ ಒಂದು ಸಂದರ್ಭದಲ್ಲಿ ಬರುತ್ತೆ ಅಂತ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಸರ್ ನಾವು ಕಿನಿಯೋಡಿಂದ. ಎಸ್ ಹೇಳಿ. ಅಸಮರ್ಪಕವಾದಂತ ಒಂದು ಕಾಮಗಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ? ಅಂದ್ರೆ ನಮ್ದೀಗ ಅಂದ್ರೆ ಈಗ ಮುಲ್ಕಿಯಿಂದ ಮಂಗಳೂರವರೆಗೆ ನಮ್ಗೆ ರೋಡು, ನಾನು ಆಕ್ಚುಲಿ ಆಂಬುಲೆನ್ಸ್ ಡ್ರೈವರ್. ನಮ್ಗೆ ಆಕ್ಚುಲಿ ಅವರು ಈಗ ಕೆಲವು ಗಾಡಿನವರೆಲ್ಲ ಟೋಲ್ಗೇಟ್ ಎಲ್ಲ ಟೋಲ್ ಗೇಟ್ ಮುಲ್ಕಿ ಇದು ಮುಕ್ಕ ಟೋಲ್ ಗೇಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಟೋಲಿನ ಗಾಡಿ ಅವರು ತುಂಬಾ ಲೈನ್ ಹಿಡಿತಾರೆ, ಲಾರಿ ಬಸ್ ಎಲ್ಲ. ಅದು ನಾವೊಂದು ಅಲ್ಲಿಂದ 5 ನಿಮಿಷ 10 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ. ಮತ್ತೆ ನೈಟ್ ಅಲ್ಲಿ ನಾವು ಶ್ರೀನಿವಾಸ್ ಹಾಸ್ಪಿಟಲ್ ಇಂದ ಟೋಲ್ ವರೆಗೆ ನಾವು ಸೈರನ್ ಹಾಕಿ ಹೋಗ್ಬೇಕು. ಯಾಕಂದ್ರೆ ನೈಟ್ 1 ಗಂಟೆ 1 ರಿಂದ 2 ಗಂಟೆ ತನಕ ನಾವು ಹೋಗೋತ್ತಿಗೆ ಸೈರನ್ ಹಾಕಿ ಹೋಗ್ಬೇಕು. ಅವಾಗ ಅಲ್ಲಿ ಅವರು ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಇಲ್ಲರಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಅದು 2 ದಾರಿಯನ್ನು ಬಂದ್ ಮಾಡಿ ಇರ್ತಾರೆ ಅವರು. ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ಸಾಕಷ್ಟು ಪ್ರಾಬ್ಲಮ್ಗಳಿದೆ ಸರ್. ಕೇವಲ ಇದೊಂದು ಅಂತಲ್ಲ, ನೀವು ಹೇಳ್ತಾ ಇದ್ದೀರಿ ಆಂಬ್ಯುಲೆನ್ಸ್ ನ ವಿಚಾರವಾಗಿ ನಮಗೆ ಎಷ್ಟು ತೊಂದರೆಗಳಾಗುತ್ತೆ, ಸೈರನ್ ಗಳನ್ನ ಹಾಕೋದ್ರ ಮುಖಾಂತರವಾಗಿ ತೊಂದರೆಗಳನ್ನಾಗುತ್ತೆ. ಅಂದ್ರೆ ನೈಟ್ ಅಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ 12 ಗಂಟೆ 11 ಗಂಟೆಯಿಂದ ಈಗ ಜನ ಎಲ್ಲ ಮಲಗಿ ಇರ್ತಾರೆ. ನಿಮ್ಗೆ ಗೊತ್ತಿದೆ ಅದು? ಖಂಡಿತ ಖಂಡಿತ ಅದು ಗೊತ್ತಿದೆ. ಅಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗೋದು ಸಹಜ ಸರ್. ಎಸ್ ಧನ್ಯವಾದಗಳು. ಈ ಕುರಿತಾಗಿ ಕೂಡ ಸರಿ ಮಾಡಬೇಕು ಅಂತ ಹೇಳಿ ನಾವೀಗ ಡೇ ಹೊತ್ತಲ್ಲಿ ಕೆಲವರು ಎಲ್ಬೋಡಿ ಇರ್ತಾರೆ, ಮತ್ತೆ 2 ವೀಲರ್ 4 ವೀಲರ್ ಲೇಡೀಸ್ ಡ್ರೈವಿಂಗ್ ಅಲ್ಲಿ ಇರ್ತಾರೆ. ಅವಾಗ ನಾವು ಸೈರನ್ ಹಾಕ್ಲೇಬೇಕಾಗುತ್ತೆ. ಖಂಡಿತ. ಆ ಟೈಮ್ ಅಲ್ಲಿ ಈಗ ಲೇಡೀಸ್ ಡ್ರೈವಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅವರು ಗಾಡಿ ಕೊಡೋದಿಲ್ಲ, ಅಲ್ಲಿ ಗಾಡಿ ಅಲ್ಲಿ ಸಡನ್ ಅಲ್ಲಿ ಆಫ್ ಮಾಡಿಬಿಡ್ತಾರೆ. ಹೌದೌದು. ಮುಂದೆ ಹೋಗುದಿಲ್ಲ, ಹಿಂದೆ ಹೋಗುದಿಲ್ಲ. ನಾವು ಒಂದು ಇಡಬೇಕು ಅಂತ ನಾವು ನೋಡ್ಬೇಕು. ಹೌದೌದು. ಎಸ್ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಓಕೆ ಸರ್, ಓಕೆ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಈ ಒಂದು ಮ್ಯಾಪಿನ ವಿಚಾರವಾಗಿ. ಯಾವುದೇ ರೀತಿಯಾದಂಥ ಒಂದು ಕೂಲಂಕುಷವಾದಂಥ ಒಂದು ಪರಿಶೀಲನೆ ಇಲ್ವಾ ಈ ಒಂದು ಮ್ಯಾಪಿನ ವಿಚಾರವಾಗಿ? ಖಂಡಿತವಾಗಿಯೂ ಇದೆ. ಯಾಕಂದರೆ ಒಂದು ಕಾಂಟ್ರಾಕ್ಟ್, ಈಗ ನವಯುಗದವರಿಗೆ ಕೊಟ್ಟಂಥ ಕಾಂಟ್ರಾಕ್ಟ್ನ ಇಂಜಿನಿಯರ್ಗಳು, ಆ ಒಂದು ಕಾಂಟ್ರಾಕ್ಟ್ದಾರರು ಸರಿಯಾಗಿ ಕೆಲಸ ಮಾಡದಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಸುಪ್ರೀಂ ಆಗಿ ನಮ್ಮ ಕಾರ್ಯಾಂಗದಲ್ಲಿದ್ದವರು ಜಿಲ್ಲಾಧಿಕಾರಿಗಳು, ಅವರು ಅದನ್ನು ಕೂಲಂಕಷವಾಗಿ ತನಿಖೆ ಮಾಡಿ ಅವರು ಆ ಮ್ಯಾಪ್ ಪ್ರಕಾರ ಅಥವಾ ಆ ಒಂದು ಪ್ರಾಜೆಕ್ಟ್ ಪ್ರಕಾರ ಅವು ಏನು ಅದು ಆ ಇಂಜಿನಿಯರ್ ಕೊಟ್ಟಿದ್ದಾರೆ ಆ ಥರ ಕೆಲಸ ಆಗ್ತಾ ಇಲ್ವ ಅಂತ ನೋಡೋದು AC ಮತ್ತು DC ಅವರ ಕರ್ತವ್ಯ. ಈಗ ಎಕ್ವೈರ್ ಮಾಡಿದ ಭೂಮಿಯನ್ನು ಹೇಗೆ AC ಅವರು ಕಂಟ್ರೋಲ್ ಮಾಡಿಕೊಂಡು ಅದರ ಬಗ್ಗೆ ಪರಿಹಾರ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ ಕಾಮಗಾರಿ ಆಗ್ತದೆ ಅಂತ ನೋಡೋದು ಜಿಲ್ಲೆಯಲ್ಲಿ DC ಅವರೇ ಸುಪ್ರೀಂ ಕಾರ್ಯಾಂಗ. ಅದೇ ರೀತಿ ಶಾಸಕಾಂಗದಲ್ಲಿ ನಮ್ಮ MLA ಅವರಿದ್ದಾರೆ, MP ಅವರಿದ್ದಾರೆ, ಬೇರೆ ಬೇರೆ ರೀತಿಯ ಜನಪ್ರತಿನಿಧಿಗಳು, ಬೇರೆ ಬೇರೆ ಹಂತದ ಜನಪ್ರತಿನಿಧಿಗಳು ನಮ್ಮಲ್ಲಿದ್ದಾರೆ. ಇದನ್ನು ಅವರು ಮಾಡ್ತಾರಾ ಇಲ್ವಾ ಅಂತೇಳಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ MLA MP ಶಾಸಕಾಂಗದವರಿಗೂ ಒಂದು ಅವಕಾಶ ಉಂಟು, ಅವರು ಕೂಡ ನೋಡಲಿಕ್ಕೆ ಉಂಟು, ನೋಡಬೇಕು ಅವರು. ಇದು ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಕೆಲಸ ಮಾಡಿದರೆ ಕೊನೆಗೆ ಜನರಿಗೆ ಇರುವುದು ಒಂದು ನ್ಯಾಯಾಂಗ ಮಾತ್ರ. ಅದನ್ನು ಕೂಡ ನಮ್ಮಲ್ಲಿ ಪಬ್ಲಿಕ್ನವರು ಅವರ ಬಗ್ಗೆ PIL ಹಾಕಿ ಅದನ್ನು ಕೂಡ ಕೇಳ್ಬೋದು. ಪಬ್ಲಿಕ್ ಲಿಟಿಗೇಷನ್ ನಾವು ಅವರ ಮೇಲೆ ಹಾಕಿ ಅದನ್ನು ಕೂಡ ನ್ಯಾಯಾಂಗದಲ್ಲಿ ಕೂಡ ಕ್ವಶನ್ ಮಾಡಿ ನಾವು ಅದನ್ನು ಅದು ಯಾಕೆ ಆಗಲಿಲ್ಲ, ಏನಾಗಲಿಲ್ಲ, ಅದು ಪ್ರೊಸೀಜರ್ ಪ್ರಕಾರ ಆಗ್ತಾ ಉಂಟಾ. ಈಗ ಟೋಲ್ ಗೇಟ್ನ ಬಗ್ಗೆ ಎಲ್ಲ ಕಾಮಗಾರಿ ಮುಗಿಯದೆ ಟೋಲ್ ಗೇಟ್ ಸ್ಟಾರ್ಟ್ ಮಾಡಲಿಕ್ಕೆ ಉಂಟಾ, ಇದನ್ನು ಕೂಡ ನಾವು ಅವರಿಗೆ ಕ್ವಶನ್ ಮಾಡುವುದು. ಆದರೆ ನಮ್ಮಲ್ಲಿ ಈ 2 ಅಂಗಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಅವರ ಹತ್ರ ಕಾಂಬಿನೇಷನ್ ಇಲ್ಲ. ಅದೇ MP ಹತ್ರ ಕೇಳಿದೆ, ಶಾಸಕರ ಹತ್ರ ಕೇಳಿದರೆ ಅದು ನವಯುಗದ ಇಂಜಿನಿಯರ್ ಅವರು ಹೇಳಿದ್ದು, ಅವರು ಮಾಡಿದ್ದು, ಅದು ಏನು ಮಾಡಿದ್ದು, ಅದು ಎಷ್ಟು ಎತ್ತರ ಬೇಕು, ಅದರ ಪ್ರೊಸೀಜರ್ ಏನು, ಅದರ ಮ್ಯಾಪ್ ಎಲ್ಲಿ ಉಂಟು ಅಂತ ಕೇಳಿದರೆ ಯಾವ MLA MP ಗೆ ಗೊತ್ತಿಲ್ಲ. ನಾವು ಸಾರ್ವಜನಿಕರು ಎಲ್ಲಿ ಮೊನ್ನೆ ಪಡುಬಿದ್ರಿಗೆ ಬಂದಾಗ MP ಅವರು ಅಲ್ಲಿ ಯುವಕರು ಒಟ್ಟಾಗಿ ಹೋಗಿ ಅವರೇ ಕ್ವಶನ್ ಮಾಡಿದ್ದಾರೆ. ಆದರೂ ಅವರಿಗೆ ಅವರ ಒಂದು ಎದುರಿಗೆ ನಾವು ಮಾಡಿಸ್ತೇವೆ, ಹೇಳಿದ್ದೇವೆ, ಇನ್ನು ಈ ಸಲ ಮಳೆಗಾಲಕ್ಕೆ ತೊಂದರೆ ಆಗದಾವೆ ನಾವು ನೋಡಲಿಕ್ಕೆ ಹೇಳಿದ್ದೇವೆ ಅವರಿಗೆ ಅಂತೇಳಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಮುಗೀತು ಅವ್ರದ್ದು. ಆದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಉಂಟಾ, ಮಳೆಗಾಲಕ್ಕೆ ಬಂದಾಗ ಸಮಸ್ಯೆಗೆ ತೊಂದರೆ ಆಗ್ತಾ ಇಲ್ವಾ, ಇದನ್ನು ಅವರು ಮಾಡ್ತಾ ಇಲ್ಲ. ಈಗ ನಮ್ಮ ಒಂದು ಕೊನೆಯದಾಗಿ ನಮ್ಮ ಒಂದು ರಿಕ್ವೆಸ್ಟ್ ಅಂದರೆ ಅಲ್ಲಿ ಪಡುಬಿದ್ರಿಯಲ್ಲಿ
ಟೋಲ್ ಗೇಟಲ್ಲಿ K20ಗೆ ಖಂಡಿತವಾಗಿ ಅವರು ಟೋಲ್ ತಗೊಳ್ಬಾರ್ದು. ಯಾಕೆಂದರೆ ಹೆಜಮಾಡಿಯಿಂದ ಬರುವ ನಮ್ಮ ರೈತರಿಗೆ, ಈ ಕಡೆಯಿಂದ ಹೆರ್ಮಾಳಿಂದ ಮುಲ್ಕಿಗೆ, ಪಡುಬಿದ್ರಿಯಿಂದ ಮುಲ್ಕಿಗೆ ಹೋಗುವ ನಮ್ಮ ರೈತರಿಗೆ ದಿನಕ್ಕೆ ಒಂದು 4 ಬಾರಿ 5 ಬಾರಿ ಇನ್ನು ಮಳೆಗಾಲ ಸಮಯದಲ್ಲಿ ವ್ಯವಸಾಯ ಮಾಡುವ ಸಂದರ್ಭದಲ್ಲಿ ಅವರದೇ ಆದ ಒಂದು ಸಣ್ಣ ವಾಹನಗಳನ್ನು ಇಟ್ಕೊಂಡು ಬರಬೇಕಾಗ್ತದೆ. ಆಗ ಅವರು ಎಷ್ಟು ಸಲ ದಿನಕ್ಕೆ ಇವರಿಗೆ ಟೋಲ್ ಕೊಡಬೇಕು? ಕೂಡ ಸಾಕಷ್ಟು ಚರ್ಚೆಗಳೆಲ್ಲ ಆಗಿ ಹೋಗಿದೆ ಇದನ್ನು ಮಾಡಬೇಕು. ಅದೇ ರೀತಿ ನಮ್ಮ ಅಲ್ಲಿ ಬಸ್ ಸ್ಟ್ಯಾಂಡನ್ನು ಮೊದಲು ಫಿಕ್ಸ್ ಮಾಡಬೇಕು. ಇಷ್ಟವರೆಗೆ 8-10 ವರ್ಷದಿಂದ ಕೆಲಸ ಮಾಡಿದವರಿಗೆ, ಸರ್ವಿಸ್ ರೋಡ್ ಕೆಲಸವನ್ನು ಅರ್ಧಂಬರ್ಧ ಮಾಡಿ ಬಿಟ್ಟವರಿಗೆ ಆ ಬಸ್ ಸ್ಟ್ಯಾಂಡ್ ಎಲ್ಲಿ ಉಡುಪಿಗೆ ಬರೋದು, ಮ್ಯಾಂಗ್ಳೂರಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಫಿಕ್ಸ್ ಮಾಡಲಿಕ್ಕೆ ಇಷ್ಟವರೆಗೆ ನಮ್ಮ ಜಿಲ್ಲಾಡಳಿತಕ್ಕೆ ಆಗಲಿಲ್ಲ. ಹಾಗಾದರೆ ಬೇರೆ ಕೆಲಸವನ್ನು ಏನು ಮಾಡ್ತೀವಿ? ಇವರಿಗೆ ಬಸ್ ಸ್ಟ್ಯಾಂಡ್ ಫಿಕ್ಸ್ ಮಾಡಲು ರಿಕ್ಷಾ ಸ್ಟ್ಯಾಂಡಿಯಲ್ಲಿ ರಿಕ್ಷಾದವರು ಅಲ್ಲಿ ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. 2 ಕಡೆ ಸರ್ವಿಸ್ ರಸ್ತೆಯಲ್ಲಿ ರಿಕ್ಷಾ ಉಂಟು. ಅಲ್ಲಿ ಮಾರ್ಕೆಟ್ಗೆ ಹೋಗುವ ನಾಗರಿಕರಿಗೆ ಹೋಗುವ ಹಾಗೆ ಇಲ್ಲ. 2 ಕಡೆ ರಿಕ್ಷಾ ನಿಂತು ಅವರ ಪ್ರೈವೇಟ್ ವೆಹಿಕಲ್ ಹೋಗುವ ಅಲ್ಲಿ ಸ್ಥಳ ಇಲ್ಲ. ಅಂದರೆ ಅವರಿಗೂ ಪಾಪ ಎಲ್ಲಿಯೂ ನಿಲ್ಲುವಾಗ ಸ್ಥಳ ಇಲ್ಲ. ಅವರಿಗೊಂದು ಸಪರೇಟಾಗಿ ನಿಮ್ಮ ರಿಕ್ಷಾ ಸ್ಟ್ಯಾಂಡಲ್ಲಿ, ನಿಮ್ಮ ಟೆಂಪೋ ಸ್ಟ್ಯಾಂಡಲ್ಲಿ ಯಾವುದನ್ನು ಫಿಕ್ಸ್ ಮಾಡಲಿಲ್ಲ ಜಿಲ್ಲಾಡಳಿತ. ಅಲ್ಲಿ ಅವರೆಲ್ಲ ಸಿಕ್ಕಿದಲ್ಲಿ ಆ ಸರ್ವಿಸ್ ರಸ್ತೆಯಲ್ಲಿ ಈಗ ನಿಲ್ಲಿಸ್ತಾ ಇದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ಆ ಬಸ್ ಸ್ಟ್ಯಾಂಡನ್ನು ಮೊದಲು ಫಿಕ್ಸ್ ಮಾಡಬೇಕು. ಎಲ್ಲಿ ಆ ಬಸ್ ಸ್ಟ್ಯಾಂಡ್ ಅದನ್ನು ಫಿಕ್ಸ್ ಮಾಡಿ ಆ ಟೋಲ್ ಗೇಟ್ನಲ್ಲಿ K20ಯನ್ನು ಮೈನಸ್ ಮಾಡಬೇಕು. ಇದು ಯಾವುದನ್ನು ಮಾಡದೆ ಇನ್ನೂ ಮುಂದುವರಿಸಿದರೆ ಸಾರ್ವಜನಿಕರು ಇನ್ನು ಬೇರೆ ಯಾವುದೇ ಉಪಾಯ ಇಲ್ಲ. ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗ್ತದೆ. ಇಲ್ಲದೆ PI ಹಲ್ಲಿ ಹಾಕಿ ನಾವು ನ್ಯಾಯಾಂಗದಲ್ಲಿ ಆದರೂ ಇದನ್ನು ಕ್ವಶನ್, ಯಾಕಂದರೆ ಕಾರ್ಯಾಂಗದ ಶಾಸಕಾಂಗದಲ್ಲಿ ಕೇಳಿದರೆ ಎಲ್ಲ ಹಾರಿಕೆ ಉತ್ತರ ಬರ್ತದೆ. DC ಹತ್ರ ಕೇಳಿದ್ರು ಅದೇ ಇಂಥ ಲೆಟ್ರ್ ಬರ್ತದೆ, ಮುಗೀತು ಅಲ್ಲಿಗೆ. MLA MP ಅವ್ರ ಹತ್ರ ಕೇಳಿದರೆ ಅದು ನಾವು ಹೇಳಿದ್ದೇವೆ, ಅದು ಮಾಡ್ತಾರೆ, ಇನ್ನೂ ತೊಂದರೆ ಇಲ್ಲ, ನಾವು ಹೇಳಿದ್ದೇವೆ, ಅಷ್ಟೇ ಉತ್ತರ ಬರ್ತಾ ಉಂಟು. ನಮಗೆ ಅಲ್ಲಿ ಇದು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಖಂಡಿತ ಸರ್. ಈಗಾಗಲೇ ಮಾತಾಡ್ತಾ ಇರುವಾಗ ಅವ್ರು ಹೇಳಿದ್ರು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಎಲ್ಲೆಲ್ಲಿ ಅಂತ ನಿಗದಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಸಾಕಷ್ಟು ಅವರ ಅಭಿಪ್ರಾಯಗಳನ್ನು ಕೂಡ ನೀಡಿದ್ರು. ಕೊನೆಯದಾಗಿ ನೋಡ್ತಾ ಇದ್ರೆ ಒಳಚರಂಡಿ ಸಮಸ್ಯೆ ಇದೆ, ಅಂಡರ್ ಪಾಸಿನ ಸಮಸ್ಯೆ ಇದೆ, ಸರ್ವಿಸ್ ರಸ್ತೆ ಸಮಸ್ಯೆ ಇದೆ, ಜನರಿಗೆ ಟೋಲಿನ ಸಮಸ್ಯೆ ಇದೆ. ಇದೆಲ್ಲ ಒಂದು ಸಮಸ್ಯೆಗಳನ್ನ ಇನ್ನಾದ್ರೂ ಹೇಗೆ ಬಗೆಹರಿಸಬಹುದು, ಹಂತವಾಗಿ ಯಾವ ರೀತಿ ಬಗೆಹರಿಸಬಹುದು? ನೋಡಿ, ಈ ಒಂದು ಪಡುಬಿದ್ರೆಯ ಸಮಸ್ಯೆ ನಿಜವಾಗಿ ಸಣ್ಣದಲ್ಲ. ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನು ಪರಿಹರಿಸಬೇಕಾದ್ರೆ ಸ್ಟ್ರೈಕ್ ಮಾಡಬೇಕು, ಅಂದರೆ ಪ್ರತಿಭಟನೆ ಮಾಡಬೇಕು. ಪಡುಬಿದ್ರೆ ಒಂದು 25-30 ವರ್ಷದಿಂದ ವಿವಿಧ ಪ್ರತಿಭಟನೆಗಳಲ್ಲಿ ಏನೋ ಪ್ರತಿಭಟನೆ ಆಗಿದೆ. ಆದರೆ ಯಾವುದೇ ಪ್ರತಿಭಟನೆ ಫಲಿಸಲಿಲ್ಲ. ಎಲ್ಲ ಆಗಿದೆ ಇಲ್ಲಿ. ಕೊಜೆಂಟ್ರಿಸ್ ಬಂದಿಂದ ಇವತ್ತು ನಾಗಾರ್ಜುನ ಅಥವಾ ಇನ್ನೊಂದು ಎಲ್ಲ ಪ್ರತಿಭಟನೆ ಯಾವುದೇ ಫಲಿಸಲಿಲ್ಲ. ಮೊನ್ನೆ ಪಾಪ 1.5 ತಿಂಗಳವರು ಏನೋ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಅದಕ್ಕೆ ಕೇಳುವವರು ಇಲ್ಲ. ಇಂಥ ಒಂದು ಸ್ಪಂದಿಸದೇ ಇದ್ದ ನಮ್ಮ ಈ ಜಿಲ್ಲಾಡಳಿತವನ್ನು ಕೆರಳಿಸಬೇಕಾದರೆ ಪಬ್ಲಿಕ್ ಹೇಳಬೇಕು. ಯಾರೋ ಒಬ್ಬ ಲೀಡರ್ ಹೋಗಿ ನಾಳೆ 10 ದಿವಸದೊಳಗೆ ಅವನು ಒಳಗೆ ಹೋಗೋದಲ್ಲ, ಅವನು ಹಿಂದೆ ಸುರಿಯುವುದಲ್ಲ. ಪ್ರತಿಯೊಬ್ಬ ನಾಗರಿಕನು ಇದನ್ನು ಎಚ್ಚೆತ್ತು ಪ್ರಶ್ನಿಸಬೇಕು. ಯಾಕೆ ನಮಗೆ ಹಕ್ಕಿಲ್ವಾ? ಪ್ರತಿಯೊಬ್ಬ ಮತದಾರರಿಗೂ ನಮಗೆ ಆಗುವ ತೊಂದರೆಗಳನ್ನು ಕೇಳುವ ಹಕ್ಕು ನಮ್ಮ ಭಾರತ ದೇಶದಲ್ಲಿದೆ. ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಮತದಾರನು ಕೇಳ್ಬೋದು. ನಾವು ಇದನ್ನು ಪ್ರಶ್ನಿಸಬೇಕು, ಜನರು ಎಚ್ಚೆತ್ತುಕೊಳ್ಬೇಕು, ಜನರು ಪ್ರತಿಭಟಿಸಬೇಕು. ಮಾಡಲಿ, ಒಂದು ಅರ್ಧ ಮುಕ್ಕಾಲು ಗಂಟೆ ರಸ್ತೆ ಬಂದ್ ಮಾಡಲಿ, ಎಲ್ಲರೂ ಸೇರಿ ಮಾತ್ರ. ನಾವು ಇದನ್ನು ಪ್ರಚೋದಿಸುತ್ತಾ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಪ್ರಚೋದಿಸುವ ಪ್ರಶ್ನೆ ಬರೋದಿಲ್ಲ. ನಮಗೆ ತೊಂದರೆ ಆಗಿದೆ, ಅಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಇದೆ. ಇದಕ್ಕೆ ನಮಗೆ ಒಂದೇ ಒಂದು ದಾರಿ ಅಂತ ಹೇಳಿದರೆ ನಾವು ಪ್ರತಿಭಟನೆ ಮಾಡುವಂಥದ್ದು. ಯಾಕಂತ ಹೇಳಿದರೆ ನಮ್ಮ ಶಾಸಕರು ಕೇಳೋದಿಲ್ಲ, ಸಂಸದೆ ಕೇಳೋದಿಲ್ಲ, DC ಕೇಳೋದಿಲ್ಲ, AC ಕೇಳೋದಿಲ್ಲ, ಯಾರೂ ನಮಗೆ ಸ್ಪಂದನೆ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು? ಈಗ 1.5 ತಿಂಗಳು ಪಾಪ ಅಹೋರಾತ್ರಿ ಧರಣಿ ಮಾಡಿದ್ರು, ಅವರನ್ನು ಕೇಳುವಂಥ ಯಾರು ಪರಿಸ್ಥಿತಿ ಇಲ್ಲ. ಇರಲಿ, ಅದೊಂದು ಪಾರ್ಟಿ ಬಿಡಿ, ಎಲ್ಲರೂ ಸೇರಿ ಮಾಡಿ, ಎಲ್ಲ ಪಬ್ಲಿಕ್ ಸೇರಿ ಒಂದು ಪ್ರತಿಭಟನೆ ಮಾಡಿ, ಖಂಡಿತ ಇದು ಜಿಲ್ಲಾಡಳಿತ ಎಚ್ಚೆತ್ಕೊಳ್ತದೆ. ಎಲ್ಲರೂ ಎಚ್ಚೆತ್ಕೊಳ್ತಾರೆ, ನಮ್ಮ ಕೆಲಸ ಮುಗೀತದೆ. ಎಸ್, ಧನ್ಯವಾದಗಳು ಸರ್ ಇಷ್ಟೊತ್ತಿನ ಒಂದು ಕಾರ್ಯಕ್ರಮಕ್ಕೆ. ಈಗಾಗಲೇ ನೋಡ್ತಾ ಇರುವ ಹಾಗೆ ಈ ಒಂದು ಪಡುಬಿದ್ರಿಯಿಂದ ಸಾಸ್ತಾನದವರೆಗೆ ಇರ್ತಕ್ಕಂಥ ಈ ಒಂದು ನವಯುಗ ಕಂಪನಿಯ ಒಡೆತನದಲ್ಲಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 66 ಬಹುಶಃ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಗಳಾಯಿತು, ಧರಣಿಗಳಾಯಿತು, ಚಳುವಳಿಗಳಾಯಿತು, ಎಲ್ಲವೂ ಕೂಡ ಆಯಿತು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಆಗ್ತಾ ಬಂದಿದೆ. ಆದರೆ ಯಾವುದೂ ಕೂಡ ಫಲಶ್ರುತಿಯನ್ನು ಪಡೆಯಲಿಲ್ಲ. ಇನ್ನೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ದಿನದಿಂದ ದಿನಕ್ಕೆ ಉಲ್ಬಣಿಸ್ತಾ ಇದೆ. ಆದರೆ ಮುಂದಿನ ಬರ್ತಕ್ಕಂಥ ಒಂದು ಮಳೆಗಾಲದಲ್ಲಾದರೂ ನವಯುಗ ಕಂಪನಿ ಎಚ್ಚೆತ್ತುಕೊಂಡು ಅಲ್ಲಿನ ಒಂದು ಸಾರ್ವಜನಿಕರಿಗೆ, ಅಲ್ಲಿನ ಒಂದು ಜನರಿಗೆ ಒಂದು ತಕ್ಕ ಮಟ್ಟಿಗಾದರೂ ಕೂಡ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿದರೆ, ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದರೆ ಅವರಿಗೊಂದು ರೀತಿಯಾದಂಥ ಒಂದು ಸಮಾಧಾನಗಳಾಗುತ್ತೆ. ನಾವು ಭೂಮಿಯನ್ನು ಕೊಟ್ಟಿದ್ದೇವೆ, ಅಲ್ಲಿ ಅಕ್ಕಪಕ್ಕದ ಇದರಲ್ಲಿ ಜಾಗವನ್ನು ಕೊಟ್ಟಿದ್ದೇವೆ, ಒಂದು ದೇಶ ಅಭಿವೃದ್ಧಿ ಆಗಬೇಕು, ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಒಂದು ದಾರಿಯನ್ನು ಕೊಟ್ಟಿದ್ದೇವೆ, ಅಲ್ಲಾದರೂ ಕೂಡ ಒಂದು ಅಭಿವೃದ್ಧಿ
ಅಭಿವೃದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿ ಅವರಿಗೂ ಕೂಡ ಬರುತ್ತೆ. ಇನ್ನು ಮುಂದಿನ ಒಂದು ವರ್ಷಗಳಲ್ಲಿ ಮಳೆಗಾಲ ಮುಗಿದ ನಂತರ ಆದರೂ ಕೂಡ ಅವೈಜ್ಞಾನಿಕ ಕಾಮಗಾರಿಯನ್ನು ಎಲ್ಲೆಲ್ಲಿ ಮಾಡಿದ್ದಾರೆ ಅದನ್ನಾದರೂ ವೈಜ್ಞಾನಿಕವಾಗಿ ಸರಿಯಾಗಿ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.